ಹರೇ ರಾಮ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಅಂಜನಾನಂದನಂ ವೀರಂ ಜಾನಕೀ ಶೋಕನಾಶನಂ ಕಪೀಶಂ ಅಕ್ಷಹಂತಾರಂ ವಂದೇ ಲಂಕಾ ಭಯಂಕರಂ. ಈ ಜಗತ್ತನ್ನು ಜಗದೀಶ ಸೃಷ್ಟಿ ಮಾಡಿದ್ದಾನೆ. ಈ ಜಗತ್ತನ್ನು ಆತ ಸೃಷ್ಟಿ ಮಾಡಿದ್ದು ನಮಗಾಗಿ. ಜೀವಿಗಳು ಹುಟ್ಟಲಿ, ಹುಟ್ಟಿದ್ರೆ ಸಾಲದು ಬದುಕಲಿ, ಬದುಕಿದ್ರೆ ಸಾಲದು ಬಾಳಲಿ, ಬೆಳಗಲಿ ಮತ್ತು ಕೊನೆಗೆ ಬಾಳನ್ನು ಮೀರಲಿ, ಬದುಕನ್ನು ಮೀರಲಿ. ಬದುಕಿನ ಆಚೆಗೊಂದು ಬದುಕಿದೆ, ಜೀವನದ ಆಚೆಗೊಂದು ಸಂಜೀವನವಿದೆ, ಉಜ್ಜೀವನವಿದೆ. ಅಷ್ಟೆತ್ತರಕ್ಕೆ ಏರಲಿಕ್ಕೆ ಏಣಿಯಾಗಲಿ ಎನ್ನುವ ಕಾರಣಕ್ಕೆ ಈ ಪ್ರಪಂಚವನ್ನು ಭಗವಂತ ಸೃಷ್ಟಿ ಮಾಡಿದ್ದಾನೆ. ಈ ಪ್ರಪಂಚ ಸುಂದರ, ಯಾಕೆಂದರೆ ಇದನ್ನು ಸೃಷ್ಟಿ ಮಾಡಿದವನು ತುಂಬ ಸುಂದರ. ಸತ್ಯಂ ಶಿವಂ ಸುಂದರಂ ಎನ್ನುವ ಸುಂದರ ಅವನು. ಅವನ ಭಗವಂತನ ನಗುವೇ ಆದ. ನಗು ಅಂದರೆ ಏನು? ಒಳಗಿರುವ ಖುಷಿ, ಒಳಗಿರುವ ಸಂತೋಷ ಅದು ತುಂಬಿ ತುಳುಕಿದರೆ ಅದಕ್ಕೆ ನಗು ಅಂತ ಹೆಸರು. ಹಾಗೆ ಭಗವಂತನ ಸೌಂದರ್ಯ ತುಂಬಿ ತುಳುಕಿದ್ದದು ಪ್ರಪಂಚದ ರೂಪದಲ್ಲಿ. ಆತನನ್ನು ನಮಿಸೋಣ ಮೊದಲಿಗೆ. ಯಾಕೆಂದರೆ ನಮಗೆಲ್ಲವೂ ನೀನೇ, ನಮ್ಮದೆಲ್ಲವೂ ನಿನ್ನದೇ. ಎಲ್ಲವನ್ನು ಕೊಟ್ಟವನು, ಎಲ್ಲವನ್ನು ಇಟ್ಟವನು ನೀನು. ನಿನ್ನ ಕರುಣೆ ಸದಾ ನಮಗಿರಲಿ ಎನ್ನುವ ಸಂಪ್ರಾರ್ಥನೆಯನ್ನು ರಾಮನ ಚರಣದಲ್ಲಿಟ್ಟು ಇಂದಿನ ಪ್ರವಚನಕ್ಕೆ ಉಪಕ್ರಮಿಸೋಣ. ಆ ವಿಷಯ ಕೇಳಿದಾಗಲೆಲ್ಲ ಒಂದೊಂದು ಬೇರೆ ಬೇರೆ ಕಥೆ ನೆನಪಾಗ್ತದೆ ನಮಗೆ. ನಾನೇಕೆ ಹೀಗೆ ಅನ್ನೋ ಆ ಪ್ರಶ್ನೆ ಕೇಳಿದಾಗಲೆಲ್ಲ ಬೇರೆ ಬೇರೆ ಕಥೆಗಳು, ಅದರಲ್ಲಿ ಬೇರೆ ಬೇರೆ ಕೋನಗಳು, ಬೇರೆ ಬೇರೆ ಮರ್ಮಗಳು ಗೋಚರಿಸ್ತಾ ಹೋಗ್ತವೆ. ಹಾಗೆ ನೆನಪಾದ ಇನ್ನೊಂದು ಕಥೆಯನ್ನು ನಿಮ್ಮ ಮುಂದೆ ನಾವು ಇವತ್ತು ಹೇಳ್ತಾ ಇದ್ದೇವೆ. ನಮಗೆಲ್ಲರಿಗೂ ಸಂಬಂಧಿಸಿರ್ತಕ್ಕಂಥದ್ದು ಆ ಕಥೆ. ಅದು ಆ ಕಥೆ ಪ್ರಾರಂಭ ಆಗುವುದು ಒಂದು ಗೋರಿಯಿಂದ ಅಂತ. ಎಲ್ಲರ ಕಥೆ ಮುಗಿಯೋದಲ್ಲಿ, ಎಲ್ಲ ಕಥೆಗಳು ಮುಗಿಯೋದಲ್ಲಿ, ಆದರೆ ಈ ಕಥೆ ಪ್ರಾರಂಭ ಆಗುವುದು ಒಂದು ಸಮಾಧಿಯಿಂದ, ಒಂದು ಗೋರಿಯಿಂದ. ಒಂದು ಗೋರಿ, ಆ ಗೋರಿಯ ಮೇಲೊಂದು ಬರಹ ಇತ್ತಂತೆ. ಒಂದು ಆತ್ಮಚರಿತ್ರೆ ಆಗಿರ್ತದು. ಇಡೀ ಜೀವನವನ್ನು ಸಂಕ್ಷೇಪವಾಗಿ ಅದರಲ್ಲಿ ಬರೆದು ಬಿಟ್ಟಿದ್ರು, ಅದನ್ನೇ ಬರ್ಕೊಂಡಿದ್ದ. ಆ ಕಥೆ ಹೇಗಿತ್ತಪ್ಪ ಅಂದರೆ ಹೀಗಿತ್ತು. ಆತ ಹೇಳ್ಕೊಡ್ತಾನೆ, ನನಗೆ 20 ವಯಸ್ಸಾಗಿದ್ದಾಗ, ಯಾರಿಗೆ? ಆ ಗೋರಿ ಒಳಗಿದ್ದವನಿಗೆ. ನನಗೆ 20 ವಯಸ್ಸಾಗಿದ್ದಾಗ ನನಗೇನು ಉದ್ದೇಶ ಇತ್ತು ಅಂದರೆ ಇಡೀ ಪ್ರಪಂಚವನ್ನೇ ಬದಲಾಯಿಸ್ತೇನೆ, ಜಗತ್ತನ್ನೇ ಬದಲಾಯಿಸ್ತೇನೆ, ಈ ಜಗತ್ತನ್ನು ಸುಭಿಕ್ಷ ಸಮೃದ್ಧ ಸಾತ್ವಿಕವಾಗಿ ಮಾರ್ಪಡಿಸ್ತೇನೆ. 10 ವರ್ಷ ಹೋರಾಡಿದೆ. 10 ವರ್ಷ ಹೋರಾಡಿದ್ರ ಫಲ ಏನು ಅಂದರೆ
ಅದಾಗೋದಿಲ್ಲ ಅಂತ ಅನಿಸ್ತು ಅಂತ. ಹಾಗಾಗಿ 30 ವರ್ಷ ಆದಾಗ ನಾನೊಂದು ನಿಶ್ಚಯ ಮಾಡಿದೆ, ಜಗತ್ತು ಅಂದರೆ ಬಹಳ ದೊಡ್ಡದಾಯಿತು ವ್ಯಾಪ್ತಿ, ಅದು ನಮ್ಮ ದೇಶ ಬದಲಾಯಿಸ್ತೇನೆ ನಾನು. ನಾನು ಇಡೀ ಜೀವನದಲ್ಲಿ ಈ ದೇಶವನ್ನೇ ಬೇರೆ ತರಹ ಮಾಡ್ತೇನೆ. ಮತ್ತೆ 10 ವರ್ಷ ಹೋರಾಟ ಮುಂದುವರಿಯಿತು. 10 ವರ್ಷದ ಕೊನೆಗೆ ಅನಿಸಿದ್ದು ಕಷ್ಟ, ದೇಶ ಬದಲಾಗೋದು ಕಷ್ಟ. ಮತ್ತೆ ನನ್ನ ರಾಜ್ಯವನ್ನೇ ಬದಲಾಯಿಸ್ತೇನೆ ನಾನು. 40 ವರ್ಷ ಆದಾಗ ರಾಜ್ಯವನ್ನು ಬದಲಾಯಿಸೋ ಹುಚ್ಚು, ಆ ಮನಸ್ಸು. 10 ವರ್ಷ ಹೋದಾಗ ಅದು ಆಗೋದಿಲ್ಲ ಅಂತಾಯಿತು. 50 ವರ್ಷ ಆಗಿತ್ತು ಅಷ್ಟೊತ್ತಿಗೆ. ಆಮೇಲೆ ನಿಶ್ಚಯ ಮಾಡಿದೆ, ಬೇಡ, ತುಂಬ ಸಣ್ಣ ಊರು ಇಟ್ಕೊಳ್ಳೋಣ, ನಾನು ಊರನ್ನು ಬದಲಾಯಿಸ್ತೇನೆ, ನಾನು ಊರನ್ನು ಸರಿ ಮಾಡ್ತೇನೆ. 60 ವರ್ಷ ಆಯಿತು, ಅಂದರೆ 50ರಿಂದ ಮತ್ತೆ 10 ವರ್ಷ ಕಳೀತು, 60 ವರ್ಷ ಆಯಿತು. ಆಗಲಿಲ್ಲ ಆ ಕೆಲಸ. ಅದು ಕೊನೆಗೆ ನಿಶ್ಚಯ ಮಾಡಿದಂತೆ, ಇಲ್ಲ ಬೇಡ, ನನ್ನ ಮನೆ ಬದಲಾಯಿಸ್ತೇನೆ ನಾನು. 10 ವರ್ಷ ಮತ್ತೆ ಹೋರಾಡಿದ. 10 ವರ್ಷ ಕಳೆದ ಮೇಲೆ ಸಾಧ್ಯವೇ ಇಲ್ಲ ಅಂತ ಅನ್ನಿಸ್ತು. ಬೇಡ, ನಾನು ಬದಲಾಗ್ತೇನೆ, ನಾನು ಸರಿ ಆಗ್ತೇನೆ. ಹಾಗನ್ಸೋಷ್ಟೊತ್ತಿಗೆ ಇಲ್ಲಿ ಬಂದೆ ಅಂತ. ಮುಗಿದೋಗಿತ್ತು ಅಷ್ಟೊತ್ತಿಗೆ, ಬದುಕೇ ಮುಗಿದೋಗಿತ್ತು. ಕೆಲವು ಸಾರಿ ನಾವು ಸರಿಯಾಗಿ ನಿರ್ಣಯಕ್ಕೆ ಬರೋ ಹೊತ್ತಿಗೆ ಆ ನಿರ್ಣಯ ಜಾರಿ ಮಾಡೋಕೆ ನಮ್ಮ ಹತ್ರ ಸಮಯವೇ ಇರೋದಿಲ್ಲ ಅಂತ ಕತೆ ಇದು. ಅವನು ಈ ಕಡೆಯಿಂದ ಶುರು ಮಾಡಬೇಕಿತ್ತು. ಮೊದಲು ನಾನು ಬದಲಾಗ್ತೇನೆ, ಆಮೇಲೆ ಆ ಕೆಲಸ ಆದಮೇಲೆ ನನ್ನ ಮನೆ ಬದಲಾಯಿಸ್ತೇನೆ, ಆಮೇಲೆ ಊರು, ಆಮೇಲೆ ರಾಜ್ಯ, ಆಮೇಲೆ ರಾಷ್ಟ್ರ, ಆಮೇಲೆ ವಿಶ್ವ ಅಂತ ಹೋಗ್ಬೇಕಿತ್ತು. ಆ ಕಡೆಯಿಂದ ಶುರು ಮಾಡಿಕೊಂಡ. ನಿಜವಾದ ಗುರಿಗೆ ಬರೋ ಹೊತ್ತಿಗೆ ಅವನು ಗೋರಿಗೆ ತಲುಪಿದ್ದ. ಬದುಕೆ ಮುಗಿದೋಗಿತ್ತು. ಕಗ್ಗದ ಒಂದು ಪದ್ಯ ನೆನಪಾಗ್ತದೆ. ರಾಮ ಕಾರ್ಮುಕ, ಕೃಷ್ಣ ಯುಕ್ತಿ, ಗೌತಮ ಕರುಣೆ, ಭೂಮಿ ಭಾರವನ್ನಿಡುಹೆ ಸಾಲದಾಗಿರಲು, ಸಾಮಾನ್ಯರೆನಿತು ತಾಂ ಪೆಣಗಿದೊಡಮೇನಹುದು, ಕ್ಷೇಮವೆಂದು ಮೃಗ್ಯ ಮಂಕುತಿಮ್ಮ. ಸಾಕಾಗಿಲ್ಲ. ತ್ರೇತಾಯುಗದ ರಾಮನ ಕಾರ್ಮುಕ ಸಾಕಾಗಲಿಲ್ಲ, ದ್ವಾಪರ ಯುಗದ ಕೃಷ್ಣನ ಯುಕ್ತಿ ಸಾಕಾಗಲಿಲ್ಲ, ಕಲಿಯುಗದ ಬುದ್ಧನ ಕರುಣೆ ಸಾಕಾಗಲಿಲ್ಲ. ಯಾವುದಕ್ಕೆ ಅಂದರೆ ಭೂಮಿ ಭಾರವನ್ನಿಳುಹೆ ಸಾಲದಾಗಿರಲು. ಹಾಗಿರುವಾಗ ಸಾಮಾನ್ಯರೆನಿತು ತಾಂ ಪೆಣಗಿದೊಡಮೇನಹುದು ಅಂತ ಮೊದಲನೇ ಪ್ರಶ್ನೆ ಇದು. ಸಾಧ್ಯವಾ ಅಂತ, ಸಾಧ್ಯವಾ ಅಂತ ಜಗತ್ತನ್ನು ಬದಲಾಯಿಸೋದು ಅಂತ, ಅಥವಾ ದೇಶವನ್ನು ಬದಲಾಯಿಸೋದು ಅಂತ? ಅದಕ್ಕೆ ಕಗ್ಗದ ಇನ್ನೊಂದು ಪದ್ಯ ನೆನಪಾಗತ್ತೆ. ಬೆಟ್ಟಕ್ಕೆ ಸನ್ನೆ ಹಾಕಿರುವ ಮಹದಾಶಿಗನೇ, ಬೆಟ್ಟಕ್ಕೆ ಸನ್ನೆ ಹಾಕಿದ್ದಾನೆ, ಎತ್ತಿ ಬಿಡ್ತಾನೆ ಬೆಟ್ಟವನ್ನೇ ಅಂತ. ರಾವಣ ಕೈಲಾಸ ಪರ್ವತ ಎತ್ತಕ್ಕೆ ಹೋದಾಗೆ ಬೆಟ್ಟಕ್ಕೆ ಸನ್ನೆ ಹಾಕಿರುವ ಮಹದಾಶಿಗನೇ, ನೋಡ್ಕೋ ಏನನ್ನ, ಗಟ್ಟಿಯೇ ಸೊಟ್ಟಾಗದೆ ಸನ್ನೆಗೋಲು ಅಂತ. ನೀ ಎತ್ತೋ ಭರದಲ್ಲಿ ಸನ್ನೆಗೋಲೆ ಸೊಟ್ಟಾಗ್ಬೋದು, ಗಟ್ಟಿಯಿದೆಯಾ, ಅದು ಮುರಿದೇ ಹೋಗ್ಬೋದು. ಇಲ್ಲ, ಸನ್ನೆಗೋಲು ಭರ್ಜರಿ ಗಟ್ಟಿ ಇದೆ, ಬೇಕಾದ ಹಾಗಿದೆ ಅಂದರೆ ರಟ್ಟೆಯೇ ಮುರಿದೀತು ಮೈಮರೆತ ಸಾಹಸದಿ. ಹಾಗಾದ್ರೆ ಏನು ಮಾಡಲಿ? ಎಷ್ಟು ಉಚಿತವೋ ನೋಡು, ಎಷ್ಟು ಉಚಿತ. ಜಗತ್ತನ್ನು ತಿದ್ದುವನಿಗಿರೋ ಪ್ರಶ್ನೆ, ಅಥವಾ ಜಗತ್ತ್ಯಾಕೆ ಹೀಗೆ ಅಂದ್ಕೊಂಡು ಆ ಕಡೆ ಪೂರ್ತಿ ಗಮನ ಹರಿಸ್ತಾನೆ, ಜಗತ್ತನ್ನು ಸರಿಪಡಿಸ್ತೇನೆ, ಹಾಗೆ ಮಾಡ್ತೇನೆ, ಹೀಗೆ ಮಾಡ್ತೇನೆ ಅಂತ. ಅವನಿಗಿರೋ ಪ್ರಶ್ನೆ ಸಾಧ್ಯವಾ ಅಂತ. ಒಂದನೇದು. ಎರಡನೇದು, ಅಗತ್ಯ ಇದೆಯಾ ಅಂತ. ಯಾಕೆಂದರೆ ಅದು ಸರಿಯೇ ಇರ್ಬೋದು ಅಂತ ನಿನಗೆ ಅರ್ಥ ಆಗದೆ ಇರ್ಬೋದು. ಎಷ್ಟೋ ಬಾರ ನಾವು ಅವರನ್ನು ಸರಿಪಡಿಸೋ ಪ್ರಯತ್ನ ಮಾಡ್ತೇವೆ, ಜಗತ್ತನ್ನು ಸರಿಪಡಿಸೋ ಪ್ರಯತ್ನ ಮಾಡ್ತೇವೆ. ಆದರೆ ಸರಿ ಯಾವುದು ಅಂತ ನಮಗೆ ಗೊತ್ತಿಲ್ಲದೆ ಇದ್ದಾಗ ಸರಿಪಡಿಸೋಕೆ ಹೋಗಿ ಇರೋದನ್ನು ಹಾಳು ಮಾಡಿರ್ತೇವೆ ನಾವು. ಹಾಗಾಗಿ
ಈ ಬದಲಾವಣೆ ಹೊರಟವರು ಒಂದಕ್ಕೆ 10 ಸಾರಿ ಯೋಚನೆ ಮಾಡಬೇಕು ಅಂತ. ನಮಗೆ ಗೊತ್ತಾ ಅಂತ, ಯಾವುದು ನಿಜ, ಯಾವುದು ಸರಿ ಅಂತ, ಯಾವುದು ನಿಜವಾಗಿ ಕ್ಷೇಮ ಅಂತ ಗೊತ್ತಾ ನಮಗೆ? ನಮ್ಮ ಬುದ್ಧಿ ಎಷ್ಟು ವಿಶಾಲವಾಗಿದೆ ಅಥವಾ ಎಷ್ಟು ಸಂಕುಚಿತವಾಗಿದೆ ನಮಗೇನು ಗೊತ್ತು? ಈಗ ನೋಡಿ, ಆಧುನಿಕತೆಯ ಗಾಳಿ ಬೀಸ್ತು ಪ್ರಪಂಚದಲ್ಲಿ, ಹಳತೆಲ್ಲವೂ ಕೆಡಕು ಅನ್ನೋ ಭಾವನೆ ಬಂತು, ಎಲ್ಲ ಬಿಟ್ಟಿದ್ದೆ. ಆದರೆ ಆಧುನಿಕ ಪ್ರಪಂಚ ಶೋಧನೆ ಮಾಡ್ತಾ 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 ಕೊನೆಗೆ ಎಲ್ಲಿ ಹೋಗಿ ತಲುಪ್ತಾ ಇದೆ ಅಂದರೆ, ಅವ್ರು ಹೇಳಿದ್ದೇ ಸರಿ ಇತ್ತು ಅಂತ, ಅಲ್ಲಿಗೆ ಹೋಗಿ ತಲುಪ್ತಾ ಇದೆ. ಸುತ್ತು ಹಾಕಿ ಹಾಕಿ ನಾವು ಮೊದಲ ಬಿಂದುವಿಗೆ ಬರ್ತಾ ಇದ್ದೇವೆ ಅಂತ. ಹಾಗಾಗಿ ಈ ಬದಲಾವಣೆಯ ಹರಿಕಾರರುಗಳು 100 ಸಾರಿ ಯೋಚನೆ ಮಾಡಬೇಕು ಅಂತ. ಕಗ್ಗದ ಇನ್ನೊಂದು ಪದ್ಯವನ್ನು ನೆನಪಿಸ್ತೇನೆ ನಿಮಗೆ. ಸಿಂಧುವನು ನದಿಯನ್ನು ಅಂತ, ಸಿಂಧುವನು ಹಿಮಗಿರುವಿಗೆ ಹಿಂದಿರುಗಿ ಬೇರೊಂದು ಚಂದದಲ್ಲಿ ಪರಿದು ಬಾರೆಂದ ಆಣತಿಪೆಯ. ಗಂಗಾ ನದಿಗೆ ಅಪ್ಪಣೆ ಮಾಡೋದು ಏನು, ಹಿಂದೆ ಹೋಗುವಂತ, ಹಿಮಗಿರಿಗೆ ಹಿಮಾಲಯಕ್ಕೆ ವಾಪಸ್ ಹೋಗುವಂತ, ಹೋಗಿ ಬೇರೆ ರೀತಿಯಿಂದ ಹರಿದು ಬಾ, ಇದು ಸರಿಯಾಗಿಲ್ಲ ನೀ ಹರಿದು ಬಂದಿದ್ದು, ಇದು ಚೆಂದ ಆಗಿಲ್ಲ ಅಂತ. ಹಾಗಾಗಿ ಸಿಂಧುವನು ಹಿಮಗಿರಿಗೆ ಹಿಂದಿರುಗಿ ಬೇರೊಂದು ಚಂದದಲ್ಲಿ ಪರಿದು ಬಾರೆಂದ ಆಣತಿಪೆಯ. ಸಂದರ್ಭ ಬಿಡಿದು ಜನಚೈತನ್ಯ ಪರಿದಿಹುದು, ಅಂಧಗತಿ ಎಲ್ಲವದು. ನಮ್ಮ ಪೂರ್ವಿಕರು ಯಾವುದೋ ಒಂದು ಸಂದರ್ಭದಿಂದಾಗಿ, ಯಾವುದೋ ಕಾರ್ಯಕಾರಣ ಭಾವದಿಂದಾಗಿ ಜೀವನವನ್ನು ಹಾಗೆ ಹರಿಸ್ಕೊಂಡು ಹೋಗಿದ್ದಾರೆ. ಅದು ಅಂಧಗತಿ ಅಲ್ಲ, ಅಲ್ಲಿ ಕಾರ್ಯಕಾರಣ ಭಾವ ಇದೆ, ಅಲ್ಲಿ ವಿವೇಚನೆ ಇದೆ. ಹಾಗಾಗಿ ಗಡಿಬಿಡಿ ಮಾಡಿ ಹಾಳು ಮಾಡಬೇಡ. ಅತಿವೈದ್ಯದಿಂದ ಹೊಸ ರುಜನ ಕೆಡೆಯಾದೀತು, ಮಿತಿಯಂ ನವೀಕರಣ. ನವೀಕರಣ, ಮಾಡರ್ನೈಸೇಷನ್ ಮಾಡುವಾಗ ಮಿತಿಯಂ ನವೀಕರಣ, ಒಂದು ಮಿತಿ ಇರಲಿ, ಒಂದು ಪ್ರಜ್ಞೆ ಇರಲಿ ಅಂತ. ಅತಿವೈದ್ಯದಿಂದ ಹೊಸ ರುಜನ ಕೆಡೆಯಾದೀತು ಅಂತ ಅದಾಗಿದೆ ಇವತ್ತು. ಈ ಜಗತ್ತನ್ನು ಸರಿಪಡಿಸ್ತೇನೆ, ದೇಶವನ್ನು ಸರಿಪಡಿಸ್ತೇನೆ ಅಂಥೇಳಿ ಆಗಿದ್ದೇನು ಅಂದರೆ, ಪ್ರಪಂಚವೆಲ್ಲ ಅಶಾಂತಿ, ಭೀತಿ, ನೆಮ್ಮದಿ ಇಲ್ಲ, ಹೊಸ ಹೊಸ ರೋಗಗಳು, ಹೊಸ ಹೊಸ ಚಿಂತೆಗಳು. ಹಾಗಾಗಿ ಪ್ರಪಂಚ ಸರಿಯಾಗಲಿ, ಪ್ರಪಂಚ ಸರಿ ಮಾಡುವ, ಆದರೆ ನೀನೊಬ್ಬ ಸರಿಯಾದರೆ ಪ್ರಪಂಚದಲ್ಲಿ ಅಷ್ಟು ಅಂಶ ಸರಿಯಾದಾಗಾಯಿತು ಅಂತ. ನೀನೊಬ್ಬ ಒಳ್ಳೆಯವನಾದರೆ ಪ್ರಪಂಚಕ್ಕೊಬ್ಬ ಕೆಟ್ಟವನು ಕಡಿಮೆ ಆದಾಗಾಯಿತು. ಅಲ್ಲಿಂದ ಶುರು ಮಾಡ್ಬೋದಲ್ವಾ? ಚಾರಿಟಿ ಬಿಗಿನ್ಸ್ ಎಟ್ ಹೋಮ್ ಅಂತ ಹೇಳ್ತಾರೆ. ಚಾರಿಟಿ ಒಂದೇ ಅಲ್ಲ, ಎಲ್ಲ ಒಳಿತು ಇಲ್ಲಿಂದ ಪ್ರಾರಂಭ ಆಗಬೇಕು ಅಂತ, ನಮ್ಮಲ್ಲಿಂದ ಪ್ರಾರಂಭ ಆಗಬೇಕು ಅಂತ. ನಾವು ಮಾಡಿದಾಗ ಹೇಳಿದಕ್ಕೂ ಕೂಡ ತುಂಬ ಸುಲಭ, ಆ ನಾಲಿಗೆಗೆ ತುಂಬ ಶಕ್ತಿ ಇರ್ತದೆ. ಎಲ್ಲಿ ಸ್ವಯಂ ಸಾಧನೆ ಆಗಿರ್ತದೋ ಅಲ್ಲಿ ಬೋಧನೆಗೆ ತುಂಬ ಶಕ್ತಿ ಇರ್ತದೆ ಅಂತ. ಸಾಧನೆ ಇಲ್ಲದ ಬೋಧನೆ ಅದು ಜೀವ ಇಲ್ಲದ ದೇಹ ಇದ್ದ ಹಾಗೆ, ಅದು ಶವ, ಅದು ನಿಸ್ಸತ್ವ, ಅದು ನಿಸ್ಸಾರ. ಒಳಗೆ ತುಂಬಿಕೊಳ್ಬೇಕು, ಅನುಭವವನ್ನು ಒಳಗೆ ತುಂಬಿಕೊಳ್ಬೇಕು. ಸಾಧನೆ ನಾವು ಮಾಡಬೇಕು, ನಾವು ಮಾಡಿದ್ದನ್ನು ಬೇರೆಯವ್ರಿಗೆ ಹೇಳಬೇಕು. ಪುಸ್ತಕದ ಬದನೆಕಾಯಿ ಅಲ್ಲ, ಹೇಳೋದಕ್ಕೆ ಮಾತ್ರ ಪುರಾಣ ಅನ್ನೋ ರೀತಿ ಅಲ್ಲ, ನಮಗೆ ನಾವು ಅನ್ವಯಿಸ್ಕೊಳ್ಬೇಕು. ಹಾಗಾಗಿ ಪ್ರಪಂಚದಲ್ಲಿ ಏನಾಗಿದೆ ಅಂದರೆ, ಇವೆಲ್ಲವೂ ಬೇರೆಯವರಿಗೆ ಬೋಧಿಸಲಿಕ್ಕೋಸ್ಕರವಾಗಿ ಕಲಿಯುವಂಥದ್ದು. ಸ್ವಯಂ ಜೀವನಕ್ಕಿಲ್ಲ, ಸ್ವಂತ ಜೀವನಕ್ಕಿಲ್ಲ. ಅಲ್ಲಿಂದ ಪ್ರಾರಂಭಿಸು, ನಿನ್ನ ಜೀವನದಿಂದ ಪ್ರಾರಂಭಿಸು. ಹಾಗಾಗಿ ನಾನೇಕೆ ಹೀಗೆ ಎನ್ನುವ ಪ್ರಶ್ನೆ ಎಲ್ಲರಿಗೂ ಬರಬೇಕು. ಮತ್ತೇನು ಬರಬಾರ್ದು ಅಂದರೆ, ಪ್ರಪಂಚ ಯಾಕೆ ಹೀಗೆ ಅದು ಬರಬಾರ್ದು. ಅದು ಅವನ ಸೃಷ್ಟಿ, ಅದು ಚೆನ್ನಾಗಿಲ್ಲದೆ ಇರಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಚೆನ್ನಾಗಿಲ್ಲ ಅಂತ ನನಗೆ ಅನಿಸಿದ್ರು ಕೂಡ ಅದಕ್ಕೊಂದು ಕಾರಣ ಇರ್ಬೋದು, ಅದಕ್ಕೊಂದು ಕಾಲವೂ ಇರ್ಬೋದು. ಈ ಕಾಲಕ್ಕೆ, ಈ ದೇಶಕ್ಕೆ, ಈ ಸನ್ನಿವೇಶಕ್ಕೆ ಇದೇ ಸರಿ ಅಂತ ಕಾರ್ಯಕಾರಣ ಭಾವ ಇರ್ಬೋದು ಅಂತ, ನಿಂಗೆ ಗೊತ್ತಿಲ್ಲದೆ ಇರ್ಬೋದು ಅಂತ. ಹಾಗಾಗಿ ಜಗತ್ತು ಯಾಕೆ ಹೀಗೆ ಅಥವಾ ಅವರಿವರು ಯಾಕೆ ಹಾಗೆ ಎನ್ನೋಕ್ಕಿಂತ ಮೊದಲು ನಾನು ಯಾಕೆ ಹೀಗೆ, ನಿನ್ನಿಂದ ಮಾಡು. ಬದಲಾವಣೆಯ ಪ್ರಾರಂಭ ನಿನ್ನಿಂದ ಆಗಲಿ. ನಿನ್ನೆ ಕೂಡ ನಾವು ಇದನ್ನೇ ಉಲ್ಲೇಖ ಮಾಡಿದ್ದೆವು. ನಿನ್ನೆ ಒಂದು ಕಥೆಯನ್ನು ಹೇಳಿದ್ದೆವು. ಆ ಕಥೆ ಹೇಗೆ ಅಂದರೆ, ಒಬ್ಬಾತನಿಗೆ ಏನೋ ಕಾಯಿಲೆ ಇರ್ತದೆ. ಆ ಕಾಯಿಲೆಗೆ ಪರಿಹಾರ ಏನಂದರೆ, ಅವನ ಹಸಿರು ನೋಡಬೇಕು. ಹಸಿರು ನೋಡ್ತಾ ಇದ್ದರೆ ಅವನಿಗೆ ಕಾಯಿಲೆ ಪರಿಹಾರ ಆಗುತ್ತೆ. ಅವನೇನು ಮಾಡ್ತಾನೆ ಅಂದರೆ, ಹಸಿರು ನೋಡಬೇಕು ಅನ್ನೋ ಕಾರಣಕ್ಕೆ ಪ್ರಪಂಚಕ್ಕೆಲ್ಲ ಹಸಿರು ಬಣ್ಣ ಹಚ್ಚಲಿಕ್ಕೆ ಹೋಗ್ತಾನೆ. ಅವನ ಗುರುಗಳು ಹೇಳ್ತಾರೆ, ಪ್ರಪಂಚಕ್ಕೆಲ್ಲ ಹಸಿರು ಹಚ್ಚೋಕೆ ಹೋಗಬೇಡ,
ನಿನ್ನ ಕಣ್ಣಿಗೆ ಹಸಿರು ಕನ್ನಡಕ ಹಾಕೋ ಸಾಕು, ಪ್ರಪಂಚ ಎಲ್ಲ ಹಸಿರಾಗಿ ಕಾಣುತ್ತೆ ಅಂತ. ನಮ್ಗೆ ಆ ಕಥೆ ಎಷ್ಟು ಇಷ್ಟ ಆಯಿತು ಅಂದರೆ, ಎಷ್ಟೋ ಸಾರಿ ನಮ್ಮ ಅಕ್ಕಪಕ್ಕ ಇರೋ ಮೇಲೆ ನಮ್ಗೆ ಅಸಮಾಧಾನ ಆಗುತ್ತೆ. ನಾವು ಜಗಳ ಮಾಡ್ತೇವೆ, ಕೋಪ ಮಾಡ್ತೇವೆ, ಮಾತು ಬಿಡ್ತೇವೆ, ದೂರ ಆಗ್ತೇವೆ, ಹಾಗೆ ಸಾಧನೆ ಮಾಡ್ತೇವೆ ಎಷ್ಟೋ ಸಾರಿ. ಆದರೆ ಒಂದು ಸಣ್ಣ ಅಡ್ಜಸ್ಟ್ಮೆಂಟ್ ನಾವು ಮಾಡಿಕೊಂಡ್ರೆ, ಒಂದು ಸಣ್ಣ ಬದಲಾವಣೆ ನಮ್ಮಲ್ಲಿ ನಾವು ಮಾಡಿಕೊಂಡ್ರೆ ನಮಗೂ ಕಷ್ಟ ಆಗದೆ ಇರ್ಬೋದು, ನಮ್ಮಿಂದ ಅವ್ರಿಗೂ ತೊಂದರೆ ಆಗದೆ ಇರ್ಬೋದು. ಎಷ್ಟೋ ಬಾರಿ ಇಲ್ಲೇ ಇರ್ತದೆ ಕಾರಣ ಅಂತ, ಕ್ಲೇಶಕ್ಕೆ ಕಾರಣ ನಮ್ಮಲ್ಲೇ ಇರ್ತದೆ ಅಂತ. ಇನ್ನೆಷ್ಟೋ ಬಾರಿ ಇದ್ರ ನಾವು ಎಂಥವನಾದರೂ ಕೂಡ ನಾವು ನಮ್ಮಲ್ಲಿ ಮಾಡುವ ಒಂದು ಬದಲಾವಣೆಯಿಂದ ನಾವು ಅದನ್ನು ಸರಿಪಡಿಸ್ಬೋದು ಅಂತ. ಈಗ ರಸ್ತೆಯಲ್ಲಿ ನಾವು ಹೋಗ್ತಾ ಇರ್ತೇವೆ, ಎದುರುಗಡೆಯಿಂದ ವಾಹನ ಬರ್ತದೆ, ಅವನು ರಾಂಗ್ ಸೈಡಲ್ಲಿ ಇದ್ದಾನೋ ರೈಟ್ ಸೈಡಲ್ಲಿ ಇದ್ದಾನೋ ಅದ್ರ ಬಗ್ಗೆ ವಿವೇಚನೆ ಮಾಡ್ತಾ ಆಕ್ಸಿಡೆಂಟ್ ಮಾಡ್ಕೊಳ್ಳೋದು ಬದಲು ತಪ್ಪಿಸ್ಕೊಂಡು ಆ ಕಡೆಯಿಂದ ಹೋಗೋದು ಹೇಗಂತ ನೋಡ್ಬೋದಲ್ಲ, ಇನ್ನೂ ಪಕ್ಕದಲ್ಲಿ ಜಾಗ ಇರ್ಬೋದಲ್ಲ. ಆಮೇಲೆ ವಿವೇಚನೆ ಮಾಡೋಣ, ಆಕ್ಸಿಡೆಂಟ್ ತಪ್ಪಿದ ಮೇಲೆ ಅದು ಹೀಗೆ ಬರಬೇಕಿತ್ತ ಹಾಗೆ ಬರಬೇಕಿತ್ತ ವಿವೇಚನೆ ಮಾಡ್ಬೋದು. ಆಗಲೇ ಮಾಡೋಕ್ಕೆ ಶುರು ಮಾಡಿದರೆ ಅಪಘಾತ ಆಗಿಬಿಡುತ್ತೆ. ಇಂಥ ಅಪಘಾತಗಳೇ ಬಹಳ ನಮ್ಮ ಜೀವನದಲ್ಲಿ. ಯಾರದು ಸರಿ ಯಾರದು ತಪ್ಪು ಅನ್ನೋ ವಿವೇಚನೆ ಬಹಳ ಅಂತ. ಯಾರದಾದ್ರೆ ಏನು ತಪ್ಪು ಅಂತ, ಸರಿ ಯಾರದಾದ್ರೆ ಏನು ಅಂತ, ಒಳ್ಳೇದಾದ್ರೆ ಆಯಿತು ಅಂತ. ಯಾರು ತಗ್ಗಿದ್ರೇನೋ ಯಾರು ಬಗ್ಗಿದ್ರೇನು, ಒಟ್ಟು ಒಳ್ಳೇದಾದ್ರೆ ಆಯಿತು. ಹಾಗಾಗಿ ನಾವು ನಮ್ಮನ್ನು ಶುದ್ಧ ಮಾಡಲಿಕ್ಕೆ ಆರಂಭಿಸಬೇಕು ಅಂತ. ನಾವು ನಮ್ಮನ್ನು ತೊಳ್ಕೊಳ್ಬೇಕು, ನಾವು ನಮ್ಮನ್ನು ಸಿಂಗರಿಸ್ಕೊಳ್ಬೇಕು. ದೇಹವನ್ನು ತೊಳ್ಕೊಳ್ಳೋದ ಬಗ್ಗೆ ನಾವು ಹೇಳ್ತಾ ಇಲ್ಲ, ದೇಹವು ಕೂಡ ಶುದ್ಧವಾಗಿರಬೇಕು ಇಲ್ಲ ಅಂತಲ್ಲ. ಆದರೆ ದೇಹ ಮಾತ್ರ ಶುದ್ಧವಾದರೆ ಸಾಲದು, ಅದು ಮೋಸ. ಒಳಗೆ ಎಲ್ಲ ಮಾಲಿನ್ಯವಿದ್ದು ಹೊರಗೆ ಮಾತ್ರ ಶುದ್ಧವಾಗಿ ಕಂಡ್ರೆ ಅದು ಮಾಯೆ. ಮಾಯೆಗೆ ಆ ಶಬ್ದಕ್ಕೆ ಅರ್ಥವೇ ಹಾಗೆ, ಹೊರಗೊಂದು ರೀತಿ ಒಳಗೊಂದು ರೀತಿ ಏನಿದೆಯೋ ಅದಕ್ಕೆ ಮಾಯೆ ಅಂತ ಹೆಸರು. ಉದಾಹರಣೆಗೆ ಮಾಯಾಮೃಗ ಅಂತ ಹೇಳ್ತೇವೆ ನಾವು. ಅದು ಮಾಯೆ ಯಾಕೆ ಅಂದರೆ ಒಳಗೆ ಮಾರೀಚ, ಹೊರಗೆ ಚಿನ್ನದ ಜಿಂಕೆ. ಹೊರಗಿರುವುದೇ ಬೇರೆ, ಅದು ರಮಣೀಯ. ಒಳಗಿರುವುದೇ ಬೇರೆ, ಅದು ಮರಣೀಯ. ಅಷ್ಟು ವ್ಯತ್ಯಾಸ ಇದೆ. ಅದಕ್ಕೆ ತಾನೇ ಮಾಯೆ ಅಂತ ಹೇಳೋದು. ಹೊರಗೆ ಒಳ್ಳೆಯವನು ಒಳಗೆ ಕೆಟ್ಟವನು, ಅದು ಮಾಯೆ ಇದು. ಹಾಗಾಗಿ ಹೊರಮೈ ತೊಳೆದ್ರೆ ಸಾಲದು. ಯಹ ಅಂತಃಶುಚಿ ಸ ಶುಚಿ ನ ಮೃದ್ವಾರಿ ಶುಚಿ. ಸೋಪು ನೀರಿನಿಂದ ಮೈ ತೊಳೆದ್ರೆ ಅವನು ಮಾತ್ರ ಶುದ್ಧ ಅಲ್ಲ, ಯಾರು ಒಳಗೆ ಶುದ್ಧನೋ ಅವನು ಮಾತ್ರ ಶುದ್ಧ. ಇದೇ ವೇದಿಕೆಯಿಂದ ಒಂದು ದಿನ ಅದೇ ಒಂದು ಮಥನ, ಅದೇ ವಿಮರ್ಶೆ ಬಂದಿತ್ತದು. ನಾವು ಪ್ರತಿನಿತ್ಯ ಸ್ನಾನ ಮಾಡ್ತಾ ಇರ್ತೇವೆ, ದಿನಕ್ಕೆ 1 ಬಾರಿ 2 ಬಾರಿ 3 ಬಾರಿ ಸ್ನಾನ ಮಾಡ್ತೇವೆ. ಯಾಕೆಂದರೆ ಮೈ ತೊಳ್ಕೊಳ್ಬೇಕು ಅಂತ, ಮೈ ಶುದ್ಧವಾಗಿರಬೇಕು ಅಂತ. ಮನಸ್ಸಿಗೇನು ಮಾಡ್ತೇವೆ ಅಂತ, ಮನಸ್ಸು ತೊಳೆಯೋದು ಬೇಡವಾ ಅಂತ. ಮನವ ಶೋಧಿಸಬೇಕು ನಿತ್ಯ ಶೋಧಿಸ್ಬೇಕಂತೆ ಮನವನ್ನು, ನಿತ್ಯ ಶುದ್ಧ ಮಾಡಬೇಕು ಅಂತ. ಹಾಗಾಗಿ ನಾವು ನಮ್ಮನ್ನು ಶೋಧಿಸಬೇಕು, ನಾವು ನಮ್ಮನ್ನು ಶುದ್ಧ ಮಾಡ್ಕೋಬೇಕು. ಆಮೇಲೆ ನಾವು ನಮ್ಮನ್ನು ಸಿಂಗರಿಸ್ಕೊಳ್ಬೇಕು, ಅಲಂಕರಿಸ್ಕೊಳ್ಬೇಕು. ನಮ್ಮ ಹೃದಯವನ್ನು, ನಮ್ಮ ಅಂತಃಕರಣವನ್ನು ಒಳ್ಳೆ ಗುಣಗಳಿಂದ, ಸತ್ಯ, ದಯೆ, ದಾನ, ಪ್ರೀತಿ, ಇಂತಹ ಒಳ್ಳೆ ಗುಣಗಳಿಂದ ನಮ್ಮ ಅಂತಃಕರಣವನ್ನು, ನಮ್ಮ ಆತ್ಮವನ್ನು ನಾವು ಅಲಂಕರಿಸ್ಕೊಳ್ಬೇಕು. ಆ ಪರಿಮಳ ಸೂಸಬೇಕು ಅಂತ, ಸುಗುಣಗಳ ಪರಿಮಳವನ್ನು ಸೂಸಬೇಕು. ನಮ್ಮ ಹತ್ರ ಯಾರು ಬಂದರೂ, ನಮ್ಮ ಸುತ್ತಮುತ್ತ ಯಾರು ಬಂದರೂ ಕೂಡ ಅವರಿಗೆ ಆ ಪರಿಮಳ ನಿಸ್ವಾರ್ಥದ ಪರಿಮಳ, ನಿಸ್ವಾರ್ಥದ ಸುಗಂಧ, ಪರೋಪಕಾರದ ಸುಗಂಧ, ಪ್ರೀತಿಯ ಸುಗಂಧ ಅವ್ರಿಗೆ ಬರೋ ಹಾಗಿರಬೇಕು. ಸ್ವಾರ್ಥದ ದುರ್ಗಂಧ ಅಲ್ಲ, ಅಲ್ಲಿ ದ್ವೇಷದ ಕಮಟು ವಾಸನೆ ಅಲ್ಲ, ಪ್ರೀತಿಯ ಸುಗಂಧವನ್ನು ಸೂಸ್ತಾ ಇರಬೇಕು ಅಂತ. ಹಾಗಾಗಿ ಅಲ್ಲಿಂದ ಪ್ರಾರಂಭಿಸಬೇಕು. ಒಂದು ವೇಳೆ ನೀವು ಸರಿಯಾದರೆ, ನೀವು ಬದಲಾದರೆ, ಆಗ ನಮಗೆ ಹಕ್ಕು ಬಂತು. ಯಾವ ಹಕ್ಕು ಬಂತು? ಇನ್ನೊಬ್ಬರನ್ನು ಸರಿ ಮಾಡೋ ಹಕ್ಕು ಬಂತು ನಿಮಗೆ. ಜಗತ್ತನ್ನು ಸರಿಪಡಿಸುವಲ್ಲಿ ಮೊದಲ ಹೆಜ್ಜೆ ನೀವು ಇಟ್ರಿ ಅಂತ. ಅದಾಗದೇ ಇದ್ದರೆ ನೀವು ಪ್ರಪಂಚ ಸರಿ ಮಾಡೋಕ್ಕೆ ಹೋದರೆ ವಿಫಲವಾಗುವುದು ನಿಶ್ಚಯ, ಯಾವ ಸಂದೇಹವೂ ಇಲ್ಲ. ನೋಡಿ, ನಾವು ಅಂದ್ಕೊಳ್ತೇವೆ ಈ ಕಮ್ಯುನಿಕೇಷನ್ ಸ್ಕಿಲ್ಸ್ ಬಹಳ ಮುಖ್ಯ, ಅದೆಲ್ಲ ಚೆನ್ನಾಗಿ ಮಾಡ್ಕೋಬೇಕು, ಭಾಷೆ ಕಲಿಬೇಕು, ಮತ್ತು ಹೇಗೆ ಮಾತಾಡಿಸ್ಬೇಕು, ಹೇಗೆ ನಗಬೇಕು, ಹೇಗೆ ಬಟ್ಟೆ ಉಟ್ಕೊಳ್ಬೇಕು, ಹೇಗೆ ಅಲಂಕರಿಸ್ಕೊಳ್ಬೇಕು, ಇದೆಲ್ಲ ತುಂಬ ಮುಖ್ಯ ಅಂತ. ಅದರಲ್ಲಿ ಎಷ್ಟೆಲ್ಲ ನಡೀತವೆ ಇವತ್ತು. ಅದರ ಕುರಿತು ಪ್ರಪಂಚದಾದ್ಯಂತ ಅದೇ ತುಂಬಿ ಹೋಗಿದೆ ಅಂತ. ಅಂದರೆ ಶೋ ನಾವು ಹೇಗೆ ಕಾಣಬೇಕು ಅಂತ, ನಮ್ಮ ಪ್ರೆಸೆಂಟೇಷನ್ ನಾವು ಮಾಡ್ಕೊಳ್ಳೋದು, ಅದ್ರ ಬಗ್ಗೆ ತುಂಬ ಮಹತ್ವ ಇದೆ, ತುಂಬ ಒತ್ತಿದೆ. ಆದರೆ ನಿಮಗೊಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇವೆ. ನಿಮ್ಮ ಆತ್ಮ ತುಂಬ ಚೆನ್ನಾಗಿದ್ದರೆ ನಿಮ್ಮ ಭಾಷೆ ಏನಿದ್ರು
ನಿಮ್ಮ ಉಳಿದ ಹಾವಭಾವಗಳು ಏನಿದ್ರು ಅದು ಒಳ್ಳೆ ಪರಿಣಾಮ ಬೀರೋದು ನಿಶ್ಚಯ ಅಂತ. ಅವನು ಹೇಗೆ ಮಾತಾಡಲಿ, ಅವನು ಹೇಗೆ ಹೇಳಲಿ, ಅಲ್ಲಿ ಆಗೋ ಪರಿಣಾಮ ಆಗತ್ತೆ. ಏನು ಹೇಳಿದಿದ್ರು ಕೂಡ ಪರಿಣಾಮ ಆಗತ್ತೆ. ಸುಮ್ಮನೆ ಒಂದು ನೋಟ, ಒಂದು ಸಂಸರ್ಗ, ಅದೇ ಪರಿಣಾಮವನ್ನು ಬೀರುತ್ತೆ. ಮತ್ತು ಒಳಗು ಸರಿಯಾದರೆ ಹೊರಗನ್ನು ತಾನೇ ಸರಿ ಮಾಡುತ್ತೆ, ಅದು ತನಗೆ ಬೇಕಾದಾಗ ಮಾಡ್ಕೊಳುತ್ತೆ ಅದು. ಯಾಕೆಂದರೆ ಒಳಗೆ ಈ ಹೊರಗಿನದಕ್ಕೆಲ್ಲ ಒಂದು ಕೇಂದ್ರ, ಅದು ಮೂಲ. ಅದು ಸರಿಯಾದರೆ ಮತ್ತೆಲ್ಲವೂ ತಾನೇ ಸರಿ ಮಾಡುತ್ತೆ ಅದು. ಅದು ಸರಿಯಾಗದೇ ಇದ್ದರೆ ನೀವು ತಿಪ್ಪೆ ಸಾರಿಸಿದ ಹಾಗೆ, ತಿಪ್ಪೆ ಮೇಲೆ ತುಂಬ ಚೆನ್ನಾಗಿ ಸಾರಿಸಿ ರಂಗೋಲಿ ಹಾಕಿ ಅಲಂಕಾರ ಮಾಡಿಟ್ರೆ ಏನು ಬಂತು ಹೇಳಿ? ಒಂದು ಇಂಚು ಒಳಗೆ ಹೋದರೆ ಬರೇ ಮಾಲಿನ್ಯ ಇದೆ, ಬರೇ ಕಲ್ಮಶ ಇದೆ. ಹಾಗೆ ನಮ್ಮ ಚರ್ಮದಿಂದ ಒಂದು ಇಂಚಲ್ಲ, 1 ಮಿಲಿಮೀಟ್ರ್ ಒಳಗೆ ಹೋದರೂ ಬರೇ ಕಲ್ಮಶ, ಬರೇ ಮಾಲಿನ್ಯ ಇರೋದು. ಅಲ್ಲಿ ಇರೋದೇನು? ರಕ್ತ ಇದೆ, ಮಾಂಸ ಇದೆ, ಮಜ್ಜೆ ಇದೆ, ಅಸ್ಥಿ ಇದೆ, ಇಂಥದ್ದೇ ಇರೋದು ಪೂರ್ತಿಯಲ್ಲಿ. ಇನ್ನೂ ಒಳಗೆ ಹೋದರೆ ಅಲ್ಲಿದೆ ಅಮೃತ ನಿಧಿ ಇದೆ ಅಲ್ಲಿ. ಅದನ್ನು ನಾವು ಕಂಡುಕೊಂಡ್ರೆ ಆ ಅಮೃತ ಎಲ್ಲ ಕಡೆ ಪಸರಿಸುತ್ತೆ. ನಮ್ಮ ಮನದಲ್ಲಿ, ತನುವಿನಲ್ಲಿ ಎಲ್ಲ ಕಡೆ ಪಸರಿಸುತ್ತೆ. ಮಾತ್ರ ಅಲ್ಲ, ಹೊರಸೂಸೋಕೆ ಆರಂಭ ಆಗುತ್ತೆ ಅದು. ದಕ್ಷಿಣಾಮೂರ್ತಿಯನ್ನು ಶಂಕರಾಚಾರ್ಯರು ವರ್ಣನೆ ಮಾಡುವಾಗ ತುಂಬ ಚೆನ್ನಾಗಿ ಹೇಳ್ತಾರೆ. ನಾನಾ ಛಿದ್ರ ಘಟೋದರ ಸ್ಥಿತ ಮಹಾ ದೀಪಪ್ರಭಾ ಭಾಸ್ವರಂ. ಒಂದು ಗಡಿಗೆ ಒಳಗೆ ಒಂದು ದೀಪ ಇದೆ ಅಂತ ಅಂದ್ಕೊಳ್ಳಿ. ಆ ಗಡಿಗೆಗೆ ಒಂದು 10 ರಂಧ್ರ ಇದೆ ಅಂತ ಅಂದ್ಕೊಳ್ಳಿ, 11 ರಂಧ್ರ ಇದೆ ಅಂತ ಅಂದ್ಕೊಳ್ಳಿ ಒಂದು ಗಡಿಗೆಗೆ. ಗಡಿಗೆ ಮುಚ್ಚಿಡಿ ನೀವು, ಆದರೆ ಆ ರಂಧ್ರಗಳಿಂದ ಬೆಳಕು ತಾನಾಗಿ ಹೊರಗೆ ಹೋಗ್ತಾ ಇರುತ್ತೆ. ಹಾಗೆ ಒಬ್ಬ ಪರಮಜ್ಞಾನಿ, ಅವನ ಘಟ, ದೇಹ ಘಟ ಇದೆಯಲ್ಲ, ಅದರಲ್ಲಿ 11 ರಂಧ್ರಗಳು ಎಲ್ಲ ಘಟದಲ್ಲೂ ಇದೆ. 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ, 1 ಮನಸ್ಸು, ಈ 11 ಎಲ್ಲರಿಗೂ ಇದ್ದೇ ಇದೆ. ಈ 11ರಿಂದಲೂ ಕೂಡ ಅವನು ಆ ಸುಜ್ಞಾನವನ್ನು ಪಸರಿಸ್ತಾ ಇರ್ತಾನೆ, ಶಾಂತಿಯನ್ನು, ಪ್ರೀತಿಯನ್ನು ಪಸರಿಸ್ತಾ ಇರ್ತಾನೆ. ಅವನ ಬಳಿ ಹಾದು ಹೋದ್ರೆ ಸಾಕು, ಅವನನ್ನು ನೋಡಿದ್ರೆ ಸಾಕು, ಅವನ ಒಂದು ಮಾತು ಕೇಳಿದ್ರೆ ಸಾಕು, ಅವನು ನಮ್ಮನ್ನು ನೋಡಿದ್ರು, ನಾವು ಅವನನ್ನು ನೋಡಿದ್ರು ಕೂಡ ಆಗೋ ಪರಿಣಾಮ ಆಗ್ತಾ ಇರುತ್ತೆ. ಇದೆಲ್ಲ ನಗಣ್ಯ ಆಗಿಬಿಡುತ್ತೆ ಉಳಿದೆಲ್ಲವೂ ಕೂಡ. ಹಾಗಾಗಿ ಇದೆಲ್ಲ ಕಲೀರಿ. ಆ ಕಮ್ಯುನಿಕೇಷನ್ನು, ಮತ್ತೊಂದು ಪ್ರೆಸೆಂಟೇಷನ್ನು, PR ಇದೆಲ್ಲ ಮಾಡ್ಕೊಳ್ಳಿ. ಮೊದಲು ಒಳಗಡೆ ಸರಿ ಮಾಡ್ಕೊಳ್ಳಿ. ಅದಾದಮೇಲೆ ಮಾಡಿಕೊಂಡ್ರೆ ತುಂಬ ಸಂತೋಷ, ಒಳ್ಳೆಯದು. ಮಾಡ್ಕೊಳ್ದೆ ಇದ್ರೂ ಕೂಡ ನಡೆಯುತ್ತೆ, ಚೆನ್ನಾಗಿ ನಡೆಯುತ್ತೆ. ಹಾಗಾಗಿ ಆ ಒಳಗನ್ನು ಶೋಧಿಸುವ, ಒಳಗನ್ನು ತುಂಬಿಕೊಳ್ಳುವ ಒಂದು ಪ್ರಕ್ರಿಯೆಯನ್ನು ಮಾಡಬೇಕು. ಇಲ್ಲಿಂದ ಆರಂಭ ಆಗಬೇಕು. ಜಗತ್ತಿನ ಸುಧಾರಣೆಯ ಪ್ರಯತ್ನ ಇಲ್ಲಿಂದ, ನಮ್ಮಿಂದ ಆರಂಭ ಆಗಬೇಕು ಅನ್ನೋದಕ್ಕೆ ನಾವು ಆ ಪ್ರಶ್ನೆ ಇವತ್ತು ತಗೊಳ್ತೇವೆ. ನಾನೇಕೆ ಹೀಗೆ? ಆ ಪ್ರಶ್ನೆಯನ್ನು ನೀವು ಸಕಾರಾತ್ಮಕ ತಗೊಂಡ್ರೆ ಎಲ್ರಿಗೂ ಬರಲಿ ಆ ಪ್ರಶ್ನೆ, ಪ್ರತಿಯೊಬ್ಬರಿಗೂ ಬರಲಿ, ನಾನು ಯಾಕೆ ಹೀಗೆ ಅಂತ. ಇಲ್ಲ, ನಾನು ಹೀಗಿರಬಾರ್ದು, ನಾನು ಹೀಗಿರಬೇಕು ಅಂತ. ಆ ನಾನುವಿನಿಂದ ಶುರು ಮಾಡಬೇಕು ಸರಿ ಮಾಡ್ಕೊಳ್ಳೋದಕ್ಕೆ. ಒಳಗಡೆ ಒಂದು ನಾನು ಕೂತಿದ್ದಾನೆ ನಮ್ಮ ಒಳಗಡೆಗೆ, ಅಲ್ಲಿಂದ ಶುರು ಮಾಡಬೇಕು ಅಂತ. ಆಗ ಒಂದು ಜಗತ್ತೇ ಸರಿಯಾಗಬಹುದು, ಅಥವಾ ಅವನ ಕಣ್ಣಿಗಂತೂ ಜಗತ್ತಿನ ಸರಿಯೇ ಕಾಣ್ಬೋದು ಅಂತ. ಆಮೇಲೆ ನಮ್ಮ ಕಣ್ಣೊಂದು ಪಾಸಿಟಿವ್ ಆಯಿತು ಅಂತಾದರೆ, ನಮ್ಮ ಕಣ್ಣೊಂದು ಚೆಂದ ಆಯಿತು ಅಂತಾದರೆ, ಪ್ರಪಂಚದ ಎಲ್ಲಿ ನೋಡಿದ್ರು ಪ್ರಪಂಚದಲ್ಲಿ ನಮಗೆ ಚಂದವೇ ಕಾಣಿಸ್ತದೆ. ಆಮೇಲೆ ಎಂತಹ ಕಡುಕಿನಲ್ಲೂ ಕೂಡ ಒಳಿತೆ ಕಾಣಿಸುತ್ತೆ. ಆಮೇಲೆ ಎಂಥ ಮಾಲಿನ್ಯದಲ್ಲೂ ಕೂಡ ಒಂದು ಅರ್ಥ ಕಾಣಿಸುತ್ತೆ ನಮಗೆ ಅದರ ನಂತರ. ಯಾವಾಗ ಅಂದರೆ ಅಂಥ ಒಂದು ದೃಷ್ಟಿ ನಮಗೆ ಬರಬೇಕು, ಅಂಥ ಭಾವ ನಮಗೆ ಬರಬೇಕು. ಇದನ್ನು ನಾವು ಸಕಾರಾತ್ಮಕ ಮಾಡ್ಕೊಳ್ಬೇಕು, ಪಾಸಿಟಿವ್ ಮಾಡ್ಕೋಬೇಕು ಅಂತ. ಅದಕ್ಕಾಗಿ ಮಠಕ್ಕೆ ಬರಬೇಕು, ಅದಕ್ಕಾಗಿ ನಾವು ಚಾತುರ್ಮಾಸ್ಯ ಮಾಡಬೇಕು, ನೀವು ಭಾಗವಹಿಸ್ಬೇಕು ಎಲ್ಲರೂ ಕೂಡ. ಯಾಕೆಂದರೆ ಇಡೀ ವಾತಾವರಣ ಸಕಾರಾತ್ಮಕವಾಗಿದ್ದಾಗ, ಇಡೀ ವಾತಾವರಣ ದಿವ್ಯವಾಗಿದ್ದಾಗ ಹೋಗಿ ಮುಳುಗೆದ್ದ ಹಾಗೆ ಅಂತ. ಅದರಲ್ಲಿ ಅಮೃತ ಸರೋವರದಲ್ಲಿ ಒಂದು ಸಾರಿ ಮುಳುಗೆದ್ದ ಹಾಗೆ ಅಂತ. ಎಷ್ಟು ದಿನ ಆಗಿತ್ತು ಸ್ನಾನ ಮಾಡಿದೆ ಅಂತ. ನಾವೆಲ್ರಿಗೂ ಹೇಳುವಂಥದ್ದು ಇದು. ಅಂಥ ಸ್ನಾನ ಮಾಡಿದೆ ಎಷ್ಟು ದಿನ ಆಗಿತ್ತು, ಮಾಡಬೇಕಾ ಸ್ನಾನ ಮಾಡಿದೆ ಅಂತ. ಅಂಥ ಸ್ನಾನ ಮಾಡೋದಕ್ಕೆ ನೋಡಿ ಸಮಾಜ ಸರೋವರ ಇದು. ಸಮಾಜದಲ್ಲೂ ಕೂಡ ಸಮಾಜದ ಸಾತ್ವಿಕರೇ ಒಂದು ಸರೋವರವಾಗಿ ಮಾರ್ಪಟ್ಟಿದ್ದಾರೆ. ಇಲ್ಲಿ ಬಂದು ಸಮಾಜದ ಎಲ್ಲ ಸಾತ್ವಿಕ ಮನಸ್ಸುಗಳು ಹೋಗಿ ಒಂದು ಸಾರಿ ಮುಳುಗಿ ಎದ್ದರೆ ಎಷ್ಟು ದೊಡ್ಡ ಬದಲಾವಣೆ ನೋಡಿ. ನಾವೇ ಬೇರೆಯಾಗಿರ್ತೇವೆ, ನಮಗೊಂದು ಹೊಸ ಉತ್ಸಾಹ, ಜೊತೆಗೆ ಒಳಿತಿನ ಕಡೆಗೆ ಒಂದು ಆಸೆ, ಒಳಿತಿನ ಕಡೆಗೆ ಒಂದು ದೃಷ್ಟಿ ನಮಗೆ ಬರ್ತದೆ ನೋಡಿ. ಇದಕ್ಕಾಗಿ ಇದೆಲ್ಲವೂ ಬೇಕಾಗಿರುವಂಥದ್ದು. ಮತ್ತೆಲ್ಲವೂ ನಿಮಗೆ ಹೊರಗೆ ಸಿಗ್ತದೆ. ಆದರೆ
ಇಂಥದ್ದು ಮಾತ್ರ ಇಂಥಲ್ಲಿಯೇ ಸಿಗ್ತದೆ, ಬೇರೆ ಎಲ್ಲೂ ಸಿಗೋದಿಲ್ಲ ಅಂತ. ಹಾಗಾಗಿ ಅದಕ್ಕಾಗಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಚೇತನರನ್ನು ಹರಿಸ್ತಾ, ಬೆಳಗ್ಗೆ ಮಧ್ಯಾಹ್ನ ಸಂಜೆ ರಾತ್ರಿ ಮಲಗಿದ ಮೇಲೆ ಸ್ವಪ್ನದಲ್ಲಿ ಕೂಡ ಕೇಳ್ಕೊಳ್ಳಿ ಅಂತ, ನಾನು ಯಾಕೆ ಹೀಗೆ. ಆ ಪ್ರಶ್ನೆಗೆ ಉತ್ತರ ಸಿಕ್ಕಿದ ಮೇಲೆ ಅವ್ರು ಯಾಕೆ ಹಾಗೆ ಇವ್ರು ಯಾಕೆ ಹೀಗೆ ಅನ್ನೋದನ್ನು ಕೇಳಿ. ಮೊಟ್ಟ ಮೊದಲು ನಾನು ಯಾಕೆ ಹೀಗೆ ಅಂತ. ಹಾಗಾಗಿ ಆತ್ಮ ಪರಿಚಯವನ್ನು, ಆತ್ಮ ಸಂಸ್ಕಾರವನ್ನು, ಆತ್ಮಶೋಧನೆಯನ್ನು, ಆತ್ಮಾವಲೋಕನವನ್ನು ಮಾಡಿಕೊಳ್ಳಿಕ್ಕೆ ನಾವೆಲ್ಲರೂ ಆರಂಭ ಮಾಡೋಣ ಎನ್ನೋ ಮಾತನ್ನು ಹೇಳ್ತಾ, ಇಂದಿನ ಈ ಎರಡೂ ಪ್ರತಿಭೆಗಳನ್ನು ಮನಸಾರೆ ಹರಿಸ್ತೇವೆ. ಗಗನ್ ಗಾಂವ್ಕರ್, ತುಂಬ ಮಾತುಗಳನ್ನ ನಾವು ಹೇಳಬೇಕಾಗಿಲ್ಲ, ಯಾಕೆಂದರೆ ಆತನ ಬಯೋಡಾಟಾ ಆತ ಏನು ಅಂತ ಅನ್ನೋದನ್ನು ಹೇಳಿದೆ. ಮತ್ತು ನಮ್ಮ ಕೃಷ್ಣಾನಂದ ತುಂಬ ಚೆನ್ನಾಗಿ ಅದನ್ನು ಆತ ಏನು ಅನ್ನೋದು ನಿಮಗೆಲ್ಲ ಹೇಳಿದ್ದಾನೆ. ಎಲ್ಲಕ್ಕಿಂತ ಹೆಚ್ಚು ಅವನೇ ಹೇಳಿದ್ದಾನೆ, ತನ್ನ ಹಾಡಿನ ಮೂಲಕ, ಭಾವದ ಮೂಲಕ, ಮಾತುಗಳ ಮೂಲಕ ತಾನೇ ನನ್ನ ಪರಿಚಯವನ್ನು ನಿಮಗೆ ಕೊಟ್ಟಿದ್ದಾನೆ. ನಮಗೇನು ಅನ್ನಿಸ್ತು ಅಂತ ಹೇಳ್ತೇವೆ ನಾವು. ಅವನು ಹಾಡ್ತಾ ಇದ್ದಾಗ, ಗಗನ್ ಗೋಪಾಲಕೃಷ್ಣ ಹಾಡ್ತಾ ಇದ್ದಾಗ ಪುಟ್ಟ ಗೋಪಾಲಕೃಷ್ಣ ಹಾಡ್ತಾ ಇದ್ದಾಗಿತ್ತು ನೋಡಿದ್ರಿ ಅಂತ. ಪುಟ್ಟ ಕೃಷ್ಣ ಹಾಡ್ತಾ ಇದ್ದಾಗೆ ಅಲ್ಲಿ ಹಾರ್ಮೋನಿಯಂ ಇರಲಿಲ್ಲ, ತಬಲ ಇರಲಿಲ್ಲ. ಆದರೆ ಅವನ ಕೈಗಳಲ್ಲಿ ನೋಡಿದರೆ ಈಗ ಹಾರ್ಮೋನಿಯಂ ನುಡಿಸ್ತಾ ಇದ್ದಾನೋ ಏನೋ, ಈಗ ತಬಲ ನುಡಿಸ್ತಾ ಇದ್ದಾನೋ ಏನೋ, ಅಥವಾ ಇನ್ನೇನು ನಿಮ್ಮ ಹೃದಯವನ್ನೇ ಮೀಡ್ತಾ ಇದ್ದಾನೋ ಏನೋ ಎನ್ನುವ ಹಾಗೆ ಅಂತ. ತುಂಬ ತುಂಬ ಸಂತೋಷ ಅನ್ನಿಸ್ತು. ಆತನಿಗೆ ಸಂಗೀತ ಸಹಜ ಅಂತ ಅನ್ನಿಸ್ತು, ತುಂಬ ಸ್ವಾಭಾವಿಕವಾಗಿದೆ ಆತನಿಗೆ ಅಂತ ಅನ್ನಿಸ್ತು. ಈ ಗಗನ, ಅದು ಹೆಸರೇ ಆಗಿದೆ ಅಂತ, ಅದು ತುಂಬ ವಿಶಾಲ, ಅದು ಗಗನ ಅಂದರೆ ಅನಂತ ಅದು ಅಂತ. ಹಾಗಾಗಿ ಗಗನವೇ ಗಡಿಯಾಗಿ ಆತ ಬೆಳೆಯೋ ಹಾಗಾಗಲಿ ಅಂತ. ಗಗನದ ಎತ್ತರಕ್ಕೆ, ಗಗನದ ಅಗಲಕ್ಕೆ, ಗಗನದ ಆಚೆಗೆ ಆತ ಬೆಳೆಯೋ ಹಾಗಾಗಲಿ. ಸಂಗೀತ ಅಥವಾ ಆತನ ಸಂತೋಷ ಸಂಗೀತವಾಗಿ ಸಮಾಜದಲ್ಲೆಲ್ಲ ಚೆಲ್ಲಾಡಲಿ, ಸಮಾಜದಲ್ಲಿ ಆನಂದ ಚೆಲ್ಲಾಡಲಿ ಆತನ ಮೂಲಕವಾಗಿ ಎನ್ನುವ ಆಶಂಸೆ ಮಾಡ್ತೇವೆ. ತುಂಬ ತುಂಬ ಈ ವಾಮನ ಮೂರ್ತಿಗೆ ತ್ರಿವಿಕ್ರಮ ಆಗ್ತಕ್ಕಂಥ ಹಾರೈಕೆಗಳು ತುಂಬ ತುಂಬ. ಉಷಾ, ಆಕೆಯನ್ನು ಮೊದಲೇ ನೋಡಿದ್ದೆ ನಾವು. ನಮ್ಮ ರಾಮಕಥೆಯಲ್ಲಿ ಆಕೆ ಬಂದು ಹಾಡಿದವಳು. ಅವಳು ಮತ್ತು ಅದಿತಿ, ಆಕೆನೂ ಕೂಡ ಲೇದಾಳು, ಅಕ್ಕ ತಂಗಿರೋರು ಇಬ್ಬರು ಕೂಡ, ಇಬ್ಬರು ಹಾಡಿದವರು. ಆಗಲೇ ನಾವು ತುಂಬ ಮೆಚ್ಕೊಂಡಿದ್ದು, ಯಾಕೆಂದರೆ ಈ ಮೂರು ಸಕಾರಗಳು ಚೆನ್ನಾಗಿತ್ತು ಅಂತ. ಅದು ಸಂಗೀತ ಚೆನ್ನಾಗಿತ್ತು, ಸ್ವಭಾವ ಚೆನ್ನಾಗಿತ್ತು, ಸಂಸ್ಕಾರ ಚೆನ್ನಾಗಿತ್ತು ಅಂತ. ಈ ಮೂರು ಕೂಡ ಚೆನ್ನಾಗಿತ್ತು. ನಾಲ್ಕನೇ ಸಕಾರ ಸ್ವರ, ಒಳ್ಳೆ ಸ್ವರ ಕೂಡ ಇದೆ ಅವಳಿಗೆ, ಒಳ್ಳೆ ಸ್ವರ ಇದೆ ಅವಳಿಗೆ ಅಂತ. ಅವಳು ಹಾಡ್ತಾ ಇದ್ದಾಗ ನಮ್ಮ ಮನಸ್ಸು ಎಲ್ಲೋ ಹೋಯಿತು. ಆ ಹಾಡು ತುಂಬ ಉತ್ಕೃಷ್ಟವಾಗಿರ್ತಕ್ಕಂಥ ಹಾಡು. ಆಕೆ ಎರಡನೇ ಹಾಡಿದ ಹಾಡು ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಅದು ಮೊದಲು ಹಾಡಿದ ಹಾಡು, ಹೇ ಗೋವಿಂದ ರಾಘವ ಶರಣ್ ಅಬತು ಜೀವನ ಹಾರೆ. ಅಬತು ಜೀವನ ಹಾರೆ, ಜೀವನದಲ್ಲಿ ಸೋತೆ ಅಂತ. ಆ ಹಾಡು ಆರಂಭ ಆಗೋದು ಅಲ್ಲಿಂದ ಅಂತ. ಸೋತೆ ಜೀವನದಲ್ಲಿ, ಅಬತು ಜೀವನ ಹಾರೆ ಅಂತ. ಜೀವನದಲ್ಲಿ ಸೋತೆ ಅಲ್ಲ, ಜೀವನವನ್ನೇ ಸೋತೆ ಅಂತ. ಹೇ ಗೋವಿಂದ್ ರಾಘವ ಶರಣ್, ಕಾಪಾಡು ನೀನು, ಶರಣಾಗತ ನಾನು ನಿನ್ನಲ್ಲಿ, ನನಗೆ ನೀನು ರಕ್ಷಕನಾಗು ಅಂತ. ಯಾರ ಭಾವ ಇದು ಅಂದರೆ, ಇದು ಗಜೇಂದ್ರನ ಭಾವ. ಗಜೇಂದ್ರ ಸುಮ್ಮನೆ ಗಜ ಅಲ್ಲ, ಅದು ಗಜೇಂದ್ರ. ಆ ಕಾಡಿನ ಗಜ ಸಮೂಹಕ್ಕೆಲ್ಲ ರಾಜ ಆತ, ಮಹಾಬಲಶಾಲಿ. ಆತ ಇದ್ದಕ್ಕಿದ್ದಾಗ ಒಂದು ಸಂಕಟ ಸಿಕ್ಕಾಕೊಂಡ. ಏನು ಸಂಕಟ ಅಂದರೆ, ಆ ಪದಗಳು ತುಂಬ ಚೆನ್ನಾಗಿದ್ದಾವೆ. ನೀರು ಪೀವನದ್ದೇನು ಗಯೆ ಸಿಂಧುಕಿಯ ಕಿನಾರೆ. ನೀರು ಕುಡಿಯೋಕೆ ಅಂತ ಹೋದೆ, ನದಿ ಹತ್ತಿರ ನೀರು ಕುಡಿಯೋಕೆ ಅಂತ ಹೋದೆ. ಆದರೆ ಗೊತ್ತಾಗಲಿಲ್ಲ ನನಗೆ, ನೀರಿಗೆ ಜೀವನ ಅಂತ ಹೆಸರು ಸಂಸ್ಕೃತದಲ್ಲಿ. ಆ ಜೀವನದೊಳಗೆ ಮರಣ ಇದೆ ಅಂತ ಗೊತ್ತಾಗಲಿಲ್ಲ. ಸಿಂಧು ಬೀಚ್ ಬಸತ ಗ್ರಾಹ, ಗ್ರಾಹ ಅಂದರೆ ಮೊಸಳೆ ಅಂತ. ಸಿಂಧು ಬೀಚ್, ಆ ನದಿ ಒಳಗೆ ಮೊಸಳೆ ಇದೆ ಅಂತ ಗೊತ್ತಾಗಲೇ ಇಲ್ಲ. ಚರಣಗಹಿ ಪಧಾರೆ, ಕಾಲು ಹಿಡ್ಕೊಂಡ್ಬಿಡ್ತು ಅಂತ. ನಾವು ಹೇಳೋದು ಯಾವಾಗಲೂ, ಅನೇಕರು ಬಂದು ಕಾಲು ಹಿಡ್ಕೊಂಡ್ಬಿಡ್ತಾರೆ.
ನಾವು ಒಳ್ಳೇದಂತ ಅಂದ್ಕೊಳ್ತೇವೆ, ನಿಜವಾಗಿ ಅದು ಬೇರೆನೇ ಆಗಿರ್ಬೋದು ಅಂತ, ಏನೂ ಆಗಿರ್ಬೋದು ಅದು ಅಂತ. ಈ ಗಜೇಂದ್ರನ ಕಾಲು ಹಿಡಿತು ಮೊಸಳೆ ಅಂದರೆ ಅದು ಒಳ್ಳೆ ಉದ್ದೇಶದಿಂದ ಬಂದಿಲ್ಲ, ಅದು ಒಳ್ಳೆ ಮನಸ್ಸಿಂದ ಬಂದಿಲ್ಲ. ಅದು ಅಯ್ಯೋ ಕಾಲು ಹಿಡ್ಕೊಂಡೆ ಒಳ್ಳೇದಾಗಲಿ ಆಶೀರ್ವಾದ ಮಾಡ್ತಾ ಇದ್ರೆ ಆಶೀರ್ವಾದ ಮಾಡೋರೇ ಇಲ್ಲ ಆಮೇಲೆ ಅಂತ, ಅದ್ರ ನಂತರ ಅಂತ. ಚಾರು ಪ್ರಹರ ಯುದ್ಧ ಭಯೋ, 4 ಪ್ರಹರ ಯುದ್ಧ ನಡೆಯಿತು ಕರಿ ಮತ್ತು ಮಕರಗಳ ನಡುವೆ. 4 ಪ್ರಹರ ಕಾಲ ಯುದ್ಧ ನಡೀತು. ಲೇಗಯೋ ಮಜೆದಾರಿ, ನಡುನೀರಿಗೆ ಎಳ್ಕೊಂಡು ಹೋಗ್ಬಿಡ್ತಲ್ಲ ಅಂತ, ಸೋತ ಯುದ್ಧದಲ್ಲಿ ಅಂತ. ಅವತ್ತು ಜೀವನ ಹಾರೆ ನಡುನೀರಿಗೆ ಎಳ್ಕೊಂಡು ಹೋಯ್ತು ಅಂತ. ಹೆಚ್ಚು ಕಡಿಮೆ ನಮ್ಮೆಲ್ಲರ ಸ್ಥಿತಿಯೇ ಇದು, ನಡುನೀರು ಅಂತ, ಸಂಸಾರ ಸಾಗರದ ಮಧ್ಯದಲ್ಲಿ ಅಂತ. ಒಳಗೆಳಿತಾ ಇದೆ ಅದು, ನೀರಿನ ಆಳಕ್ಕೆ ಎಳಿತಾ ಇದೆ. 4 ಕಾನು ಡೂಬನಲ್ಲಾಗಿ, 4 ಕಾನು ಕಿವಿ ಮೂಗು ಮುಳುಗ್ತಾ ಇದೆ. 4 ಅಂದರೆ ಮೂಗು, ಕಾನ್ ಅಂದರೆ ಕಿವಿ, ಕಿವಿ ಮೂಗು ಮುಳುಗ್ತಾ ಇದೆ. ಅಲ್ಲಿವರೆಗೂ ಹೋರಾಟ ಮಾಡಿದೆ, ಪ್ರಯತ್ನ ಮಾಡಿದೆ. ಅಲ್ಲಿವರೆಗೂ ನಾನೇ ರಕ್ಷಿಸಿಕೊಳ್ತಾನೆ, ನನ್ನವರಿದಾರ ಜೊತೆಯಲ್ಲಿ ಎಲ್ಲ ಇತ್ತು ಅದಕ್ಕೆ ಅಂತ. ಆದರೆ ಯಾವಾಗ 4 ಕಾನು ಡೂಬನಲ್ಲಾಗಿ ಕಿವಿ ಮೂಗು ನೀರಲ್ಲಿ ಮುಳುಗೋಕೆ ಶುರುವಾಯಿತು, ಅವತ್ತು ಜೀವನ ಹಾರಿ. ಈಗ ಜೀವನದಲ್ಲಿ ಸೋತಿದ್ದಲ್ಲ, ಜೀವನವನ್ನೇ ಸೋಲೋದೀಗ, ಪಣಕ್ಕಿಟ್ಟು ಜೀವನವೇ ಇಲ್ಲ ಆಗ್ತಾ ಇದೆ. ಹೇ ಗೋವಿಂದ ರಾಘೋ ಶರಣ್. ಆಗ ಅಲ್ಲೇ ಇದ್ದ ಕಮಲವೊಂದನ್ನು ಕೊಯ್ದು ಆ ಸೊಂಡಿಲನ್ನು ಮೇಲಕ್ಕೆತ್ತಿ ಕಮಲದ ಸೊಂಡಿಲಿನಿಂದ ಪ್ರಾರ್ಥನೆ ಮಾಡುತ್ತೆ, ಕರೆಯುತ್ತೆ ಗೋವಿಂದನನ್ನ. ಹೇ ಗೋವಿಂದ ರಾಘೋ ಶರಣ್. ತುಂಬ ಚೆನ್ನಾಗಿದೆ, ಭಾಗವತಲ್ಲೂ ಕೂಡ ಈ ಪ್ರಕರಣ ತುಂಬ ಚೆನ್ನಾಗಿದೆ. ಉದ್ಧತ್ಯ ಸಾಂಬುಜಕರಂ ಗಿರಮಾಹ ಕೃಚ್ರಾತ್ ನಾರಾಯಣ ಅಖಿಲ ಗುರು ಭಗವನ್ ನಮಸ್ತೆ. ಅಂಬುಜ ಸಹಿತವಾದ ಕರವನ್ನು ಉದ್ಧತ್ಯ ಮೇಲೆತ್ತಿ ಕೃಚ್ರಾತ್ ಅತಿ ಕಷ್ಟದಿಂದ ಆರ್ತನಾದದ ಧ್ವನಿಯಲ್ಲಿ ಅದು ಪ್ರಾರ್ಥನೆ ಮಾಡುತ್ತಂತೆ, ನಾರಾಯಣ ಅಖಿಲ ಗುರು ಭಗವನ್ ನಮಸ್ತೆ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಸೂರದಾಸರು. ವೈಕುಂಠಮೇ ಶಬ್ದ ಭಯೋ, ಆ ಶಬ್ದ ವೈಕುಂಠಕ್ಕೆ ಕೇಳಿಸ್ತು ಅಂತ. ವೈಕುಂಠಮೇ ಶಬ್ದ ಭಯೋ, ಇಲ್ಲಿ ಮಾಡಿದ ಒಂದು ಆರ್ತನಾದ ಧ್ವನಿ ಅಲ್ಲಿ ಕೇಳಿಸ್ತು ಅಂತ. ಈ ನಾವು ಮನುಷ್ಯರನ್ನು ಕರೆದ್ರೆ ಎಷ್ಟೋ ಸತಿ ಅಕ್ಕಪಕ್ಕ ಇದ್ದವ್ರಿಗೂ ಕೇಳಿಸೋದಿಲ್ಲ ನಮ್ಮ ಅರ್ಥನಾದ. ಜೊತೆಲ್ಲ ಜೀವನ ಮಾಡ್ತಾ ಇರ್ತಾರೆ, ಆದರೆ ನಮ್ಮ ಅರ್ಥನಾದ ಅವ್ರಿಗೆ ಕೇಳಿಸೇ ಇರೋದಿಲ್ಲ ಅಂತ ಗಮನಿಸ್ತೇವಲ್ಲ ಅಂತ. ಒಂದೇ ಕುಟುಂಬದಲ್ಲಿ, ಒಂದೇ ಮನೆಯಲ್ಲಿ, ಒಂದೇ ಊರಲ್ಲಿ ಜೊತೆಗೆ ಇದ್ದರೂ ಕೂಡ ಪಕ್ಕದಲ್ಲಿರೋ ಕಷ್ಟ ಅರ್ಥ ಆಗೋದಿಲ್ಲ ಅಂತ. ಅದೇ ನೋಡಿ ಇಲ್ಲಿ ವೈಕುಂಠಮೇ ಶಬ್ದ ಭಯೋ, ಶೌರ ಭಯೋ ಭಾರೆ ಶಂಖಚಕ್ರ ಗದಾ ಪದ್ಮ ಗರುಡ ತಜಿ ಪಧಾರೆ. ಬಂದ ಭಗವಂತ ಶಂಖಚಕ್ರ ಗದಾ ಪದ್ಮಧಾರಿಯಾಗಿ ಗರುಡಾರೂಢನಾಗಿ ಅವತರಿಸಿ ಬಂದಾನ್, ಇಳಿದು ಬಂದಾನ್, ಇಳಿದು ಬಂದ ಭಗವಂತ. ಈ ಭಾವ ಇದೆ ಅದರಲ್ಲಿ. ಹಾಗಾಗಿ ತುಂಬ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಗೀತ ಅದು. ಭಾವೋದ್ದೀಪನವನ್ನು, ಭಾವಜಾಗರಣವನ್ನು ಮಾಡ್ತಕ್ಕಂಥ ಒಂದು ಗೀತ ಅದು. ಹೇ ಗೋವಿಂದ ರಾಘೋ ಶರಣ್. ಉತ್ತರ ಭಾರತದಲ್ಲಿ ಕೂಡ ತುಂಬ ಜನಪ್ರಿಯ. ಅಲ್ಲಿ ಹಿಂದೂಸ್ತಾನಿ ಶೈಲಿಯಲ್ಲಿ ಹಾಡ್ತಾರೆ ಅದನ್ನು, ಹಿಂದೂಸ್ತಾನಿ ಸಂಗೀತದಲ್ಲಿ ಹಾಡ್ತಾರೆ. ಏಕೆ ಕರ್ನಾಟಕ ಸಂಗೀತದಲ್ಲಿ ತುಂಬ ಭಾವದಲ್ಲಿ ಹಾಡಿದ್ಲು. ಯಾಕೆಂದರೆ ಆಕೆಯ ತಂದೆ ತಾಯಿಗಳಿಗೂ ಕೂಡ ಅಷ್ಟೇ ಭಾವ ಇದೆ ಅಂತ. ಅಂತಹ ಭಾವದವರು ಗಣಪತಿ ಜಯಶ್ರೀ ಇಲ್ಲೇ ಇದ್ದಾರೆ, ನಮ್ಮ ಮುಂದೆ ಇದ್ದಾರೆ ಅಂತ. ಬದುಕಿಗೆ ಲಕ್ಷ್ಯ ಭಗವಂತ ಅನ್ನೋ ರೀತಿಯಲ್ಲಿ ಬದುಕುವರ ಮಗಳಾಗಿ ಹುಟ್ಟಿದ್ರಿಂದ ಆಕೆ ಹೀಗಾದ್ಲು. ಆಕೆಗೆ ಇಂಥ ಒಂದು ಸಂಸ್ಕಾರ ಬಂತು ಅಂತ ಹೇಳಿ ನಾವು ಭಾವಿಸ್ತೇವೆ. ಅದೇನು 15 ಏನೋ ಪ್ರಥಮ ಬಂದಿದೆ ಅವಳಿಗೆ. ಅದನ್ನು ಅವನು ಹೇಳಿದಾಗ ಪಟ್ಟಿ ತುಂಬ ಉದ್ದ ಇದೆ, ಸಾಧನೆಗಳ ಪಟ್ಟಿ ತುಂಬ ಇದ್ದೇ ಇದೆ. ಮತ್ತು ಸಂಗೀತ, ಗಮಕ, ಭರತನಾಟ್ಯ, ವೈಲಿನ್, ಒಂದಕ್ಕಿಂತ ಹೆಚ್ಚು ಕಲೆಗಳಲ್ಲಿ ಆಕೆ ಸಾಧನೆ ಮಾಡ್ತಾ ಇದ್ದಾಳೆ. ಆಕೆಯನ್ನು ಕೂಡ ಮನಸಾರೆ ಹರಿಸಿ ಈ ಉಷೆಗೆ ಆಕೆಯ ಜೀವನದಲ್ಲಿ ಎಂದೂ ನಿಶೆ ಬರದೇ ಇರಲಿ. ನಿತ್ಯ ಸೂರ್ಯೋದಯದ ನಿತ್ಯ ಬೆಳಕಿನ ಬದುಕು ಆಕೆಯದಾಗಲಿ, ಬೆಳಗುವ ಬೆಳಕೇಯುವ ಬದುಕು ಆಕೆಯದಾಗಲಿ ಎನ್ನುವ ಆಶಂಸೆ ಮಾಡ್ತಾ ಅವಳಿಗೆ
ತುಂಬ ಕಷ್ಟ ಆಗಿದೆ. ಅವ್ಳು ಬಂದ ಕೂಡಲೇ ಒಂದು ಪ್ರಾರ್ಥನೆ ಮಾಡಿಕೊಂಡು ಇಲ್ಲಿ ಬರ್ತಾ ಇರೋ ಹಾಗೇನೆ, ಅದೇನೆಂದರೆ ನಾನು ಕೆಳಗೆ ಕೂತ್ಕೋಬೋದಾ ಅಂತ ಒಂದು ಪ್ರಾರ್ಥನೆ ಮಾಡಿಕೊಂಡು. ನಾವು ಹೇಳಿದು ಈ ಸಾರಿ ಇಲ್ಲ ಅಂತ. ಯಾಕೆಂದರೆ ಅದು ವಿದ್ಯೆಗೆ ಮಣೆ ಅಂತ, ಅದು ಪ್ರತಿಭೆಗೆ ಮಣೆ ಅಂತ, ಪ್ರತಿಭೆಗೆ ಇರತಕ್ಕಂಥ ಮಣೆ ಅದು. ಹಾಗಾಗಿ ಮೇಲೆ ಕೂತ್ಕೊಂಡು ಈ ಇಬ್ಬರು ಮಕ್ಕಳನ್ನು ಕೂಡ ಮನಸಾರೆ ಹರಿಸ್ತೇವೆ. ಈ ಮಕ್ಕಳು ಬೆಳೆಯಲಿ, ಇಂಥ ಮಕ್ಕಳು ಬೆಳೆಯಲಿ ಸಮಾಜದಲ್ಲಿ ಎನ್ನುವ ಆಶಂಸೆ ಮಾಡ್ತೇವೆ. ಮತ್ತು 5 ವಲಯಗಳು, ಪಂಚವಲಯಗಳು ಇವತ್ತಿಲ್ಲಿ ನಮ್ಮ ಕಣ್ಮುಂದೆ ಇದ್ದಾವೆ. ಕುಮಟಾ, ಕಾರವಾರ, ಅಂಕೋಲಾ, ಕೆಕ್ಕಾರು ಮತ್ತು ಗೋವಾ. ಕಾರವಾರ, ಅಂಕೋಲಾ ಒಂದೇ ವಲಯ, 2 ಪ್ರತ್ಯೇಕ ಬರೆದಿದ್ದಾರೆ. ಒಂದೇ ವಲಯ ಅದು, ಕಾರವಾರ, ಅಂಕೋಲಾ ಒಂದೇ ವಲಯ. ಈ 4 ವಲಯಗಳು ಇವತ್ತು ನಮ್ಮ ಕಣ್ಮುಂದೆ. ಗೋಕರ್ಣ ಮಂಡಲದ ಆ ಭಾಗ, ಆರಂಭದ ಭಾಗ, ಅಲ್ಲಿಂದ ಆರಂಭ ಅದು, ಗೋವಾದಿಂದ ಆರಂಭ ಅದು. ಗೋವಾ, ಕಾರವಾರ, ಅಂಕೋಲಾ, ಕುಮಟಾ, ಕೆಕ್ಕಾರು ಅಂದರೆ ಅಲ್ಲಿಂದ ಈ ಕಡೆ ಬಂದ ಹಾಗೆ, ಗೋವಾದಿಂದ ಒಂದು ಪ್ರಯಾಣ ಮಾಡಿದಾಗ ಕೆಕ್ಕಾರು ಮಠದವರೆಗೆ ಅಂತ. ಈ 4 ವಲಯಗಳು ಸರ್ವ ಸೇವೆಯನ್ನು ಮಾಡಿದ್ದೇವೆ. ಈ 4 ವಲಯಗಳಿಗೂ ಕೂಡ ನಾವು ಮನದಾಳದ ಶುಭಾಶೀರ್ವಾದಗಳನ್ನು ಹೇಳ್ತೇವೆ. ಅವರು ತುಂಬ ಚೆನ್ನಾಗೇ ಕೆಲಸ ಮಾಡ್ತಾ ಇದ್ದಾರೆ, ಅದರಲ್ಲಿ ಯಾವ ಸಂದೇಹವೂ ಇಲ್ಲ. ಯಾವತ್ತೂ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಈ ಕುಮಟಾ ಮಂಡಲ ಎನ್ನುವುದೇ ಇತ್ತೀಚಿನ ದಿನಗಳಲ್ಲಂತೂ ಎಲ್ಲ ಮಂಡಲಗಳ ನಡುವೆ ಅಗ್ರಸ್ಥಾನದಲ್ಲಿ ನಿಂತಿರ್ತಕ್ಕಂಥ ಒಂದು ಮಂಡಲ ಅದು. ಏನು ಕೇಳಿದ್ರು ಹ್ಞೂ, ಯಾವುದು ಕೇಳಿದ್ರು ಕೊಟ್ಟೆ ಎನ್ನುವ ಹಾಗಿರ್ತಕ್ಕಂಥ ಒಂದು ಮಂಡಲ ಅದು. ಈಗಲ್ಲ, ಅದು ಸಹಸ್ರಾರು ವರ್ಷಗಳಿಂದಲೇ ಆ ಚಂದಾವರ ಸೀಮೆ ಹಾಗೆ ನಡ್ಕೊಂಡು ಬಂದಿದೆ. ಅದು ಅವರ ನಿಷ್ಠೆ ಮತ್ತು ಅವರ ಸಮರ್ಪಣೆ ಸೇವೆ ಅಂಥದ್ದು. ಅದರಲ್ಲಿ ಕೆಕ್ಕಾರ ಮಠ, ಕಳೆದ ವರ್ಷ ಕೆಕ್ಕಾರ ಮಠದಲ್ಲಿ ಚಾತುರ್ಮಾಸ ನಡೀತಿತ್ತು ನೋಡಿ. ಕಳೆದ ವರ್ಷ ಚಾತುರ್ಮಾಸವೇ ಕೆಕ್ಕಾರಿಗೆ ಹೋಗಿತ್ತು. ಈ ವರ್ಷ ಕೆಕ್ಕಾರು ಚಾತುರ್ಮಾಸಕ್ಕೆ ಬಂದಿದೆ ಇಲ್ಲಿಗೆ. ಈಗ ಮುಂದಿನ ವರ್ಷ ಚಾತುರ್ಮಾಸವೇ ಕೆಕ್ಕಾರಿಗೆ ಬರಬೇಕು ಅಂತ ಕೇಳ್ತಾ ಇದ್ದಾರೆ, ಮತ್ತೆ ಪುನಃ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅವ್ರು ಎಷ್ಟು ಚೆನ್ನಾಗಿ ಆ ವರದಿ ಓದಿದ್ರು ಅಂದರೆ ಅಷ್ಟು ಮುಗ್ಧವಾಗಿ ಅಂತ. ಅವರು ಇನ್ನು ಅಂದರೆ ಬೇಕಾದ್ರೆ ಬಳಸ್ಬೇಕಾದಂಥ ಭಾಷೆಗಳನ್ನು ಬಳಸ್ಬೋದು. ಈಗ ಯಾವುದೋ ಒಂದು ವಿಷಯದಲ್ಲಿ ಒಂದು ಕೆಲಸ ಆಗಿಲ್ಲ, ಪ್ರಗತಿ ಆಗಿಲ್ಲ ಅಂದರೆ ನಾವು ಮುಂದೆ ಮಾಡ್ತೇವೆ ಅಂತ ಹೇಳ್ಬೋದು, ಅಥವಾ ಆ ವಿಷಯ ಎದ್ದು ಬಿಡ್ಬೋದು, ಸುಮ್ಮನೆ ಎದ್ದು ಬಿಡ್ಬೋದು ಅಲ್ಲಿ. ಆದರೆ ಅವರು ಎಷ್ಟು ಮುಗ್ಧತೆ ಅವರಿಗಿತ್ತು ಅಂದರೆ ಇದರಲ್ಲಿ ಏನೂ ಮಾಡಿಲ್ಲ ಅಂತ ಎಲ್ಲರ ಮುಂದೆ ಅಷ್ಟು ಪ್ರಾಂಜಲವಾಗಿ ಒಂದು ರೀತಿ ಸಮರ್ಪಣೆಯಲ್ಲಿ ನಿಂತ ಹಾಗೆ ಅಂತ. ಚಿಕ್ಕ ಚಿಕ್ಕ ವಿಷಯಗಳು, ಅದೇನು ಈಗ ಹೊರಟ್ರೆ ನಾಳೆ ನಡೆದು ಮಾಡೋಕ್ಕೆ ಸಾಧ್ಯ ಆಗೋಂಥ ವಿಷಯಗಳು ಅಂತ ಸಂಗತಿ ಏನೂ ಇಲ್ಲ. ಎಲ್ಲಿ ಚೆನ್ನಾಗಿರಬೇಕು ಅದೆಲ್ಲ ಚೆನ್ನಾಗಿದೆ, ಅದೆಲ್ಲ ಸುವ್ಯವಸ್ಥಿತವಾಗಿದೆ ಅಲ್ಲಿ. ಈ ಎಲ್ಲ ವಲಯಗಳನ್ನು, ಈ 4 ವಲಯಗಳನ್ನು ಮನಃಪೂರ್ವಕ ಹರಿಸ್ತಾ ಈ ವಲಯಗಳ ಬಗ್ಗೆ ಇದು ಹೇಗೆ ಹೀಗೆ ಅಂತ ಇಡೀ ಜಗತ್ತಿಗೆ ಅನಿಸುವ ಹಾಗೆ ಆ ವಲಯಗಳು ಬೆಳ್ಕೊಳ್ಳಲಿ ಎನ್ನುವ ಆಶಂಸೆ ಮಾಡ್ತೇವೆ. ಹಾಗೆ 2 ಸಂಸ್ಥೆಗಳು, ಒಂದು ಕೆಕ್ಕಾರ ಮಠ, ಶಂಕರಾಚಾರ್ಯರು ಆ ಪರಂಪರೆ ಸ್ಥಾಪನೆ ಮಾಡಿರ್ತಕ್ಕಂಥ ನಮ್ಮದೇ ಪರಂಪರೆ ಇನ್ನೊಂದು ಭಾಗ ಅದು, ರಾಮಚಂದ್ರಾಪುರ ಮಠ ಮತ್ತು ಕೆಕ್ಕಾರ ಮಠ. ನಮ್ಮ ಪ್ರಾಚೀನ ಪರಂಪರೆ 2 ಖಂಡಗಳು, 2 ಕೇಂದ್ರಗಳು ಅಂತ. ಅದರಲ್ಲಿ ಒಂದು ಕೆಕ್ಕಾರ ಮಠ ಮತ್ತು ವಿದ್ಯಾರಣ್ಯ ಸಂಸ್ಕೃತ ಪಾಠಶಾಲೆ. ಆ ಪಾಠಶಾಲೆ ಶಂಕರಾಚಾರ್ಯರಂಥವರೇ ಆಗಿರ್ತಕ್ಕಂಥ ಒಬ್ಬ ವ್ಯಕ್ತಿಯಿಂದ, ಒಬ್ಬ ಮಹನೀಯನಿಂದ ಸ್ಥಾಪನೆ ಆಗಿರ್ತಕ್ಕಂಥದ್ದು, ಶಿವಗುರು ಅವರಿಂದ ಸ್ಥಾಪನೆ ಆಗಿರ್ತಕ್ಕಂಥದ್ದು. ಆ 2 ಸಂಸ್ಥೆಗಳು ಅಕ್ಕಪಕ್ಕ ಏನು ಒಂದೇ ಒಟ್ಟಿಗೆ ಎನ್ನುವ ಹಾಗೆ ಆ 2 ಸಂಸ್ಥೆಗಳು ಅಲ್ಲಿದ್ದಾವೆ. ಆ 2 ಸಂಸ್ಥೆಗಳ ಸರ್ವತೋಮುಖವಾದ ಶ್ರೇಯಸ್ಸನ್ನು ಪೀಠ ಹರಿಸ್ತದೆ ಮತ್ತು ಅವರಿಗೆ ರಾಮ ಶಕ್ತಿ ಕೊಡ್ತಾನೆ. ಅವರು 2 ಸಂಸ್ಥೆಗಳನ್ನು ಕಟ್ಟಿ ಬೆಳೆಸಲಿ, ಸಮಾಜಕ್ಕೆ ಕಲ್ಪವೃಕ್ಷವಾಗಿ ಅದು ಮಾರ್ಪಡಲಿ ಎನ್ನುವ ಆಶಂಸೆ ಮಾಡ್ತೇವೆ. ಹಾಗೆ ಒಂದು ಕೃತಿ ಇವತ್ತು ಲೋಕಾರ್ಪಣೆಗೊಂಡಿದೆ, ಶಂಕರಾಚಾರ್ಯ ಚರಿತೆ ಅಂತ ಕೃತಿ. ಅದು ಮಕ್ಕಳಿಗಾಗಿ, ಈ ಚಾತುರ್ಮಾಸ್ಯವೇ ಮಕ್ಕಳಿಗಾಗಿ, ಚಾತುರ್ಮಾಸ್ಯ ಇದು. ಹಾಗಾಗಿ ಪ್ರತಿನಿತ್ಯ ಮಕ್ಕಳಿಗೆ ಒಂದಲ್ಲ ಒಂದು ಕೊಡುಗೆ ಇದ್ದೇ ಇದೆ. ಇವತ್ತಿನ ಕೊಡುಗೆ ಶಂಕರಾಚಾರ್ಯರ ಕುರಿತಾದ ಒಂದು ಪುಸ್ತಕ, ಒಂದು ಗ್ರಂಥ, ಒಂದು ಹೊತ್ತಗೆ, ಶಂಕರಾಚಾರ್ಯ ಚರಿತೆ ಅಂತ. ಶಂಕರಾಚಾರ್ಯರ ಬಗ್ಗೆ ನಾವು ತಿಳ್ಕೊಳ್ಬೇಕು ಅಂತ. ಯಾಕೆಂದರೆ ತಿಳ್ಕೊಂಡಷ್ಟು ನಮಗೊಳ್ಳೆಯದು. ಅಂತಹ ಒಂದು ಜ್ಯೋತಿ ಅದು, ಜ್ಯೋತಿ ಅಲ್ಲ, ಅದು ಸೂರ್ಯ ಅದು ಶಂಕರಾಚಾರ್ಯರು ಅಂದರೆ. ಅವ್ರ ಬಗ್ಗೆ ತಿಳಿದಷ್ಟು ಅವ್ರಿಗೆ ಒಳ್ಳೇದಲ್ಲ, ನಮಗೊಳ್ಳೇದು ಅಂತ. ನಮ್ಮ ಮನಸ್ಸು ತಿಳಿಯಾಗ್ತಾ ಬರ್ತದೆ, ತಿಳಿದಷ್ಟು ನಮ್ಮ ಮನಸ್ಸು ಬೆಳಕಾಗ್ತಾ ಬರ್ತದೆ.
ನಮ್ಮ ಜೀವನಕ್ಕೊಂದು ಸ್ಫೂರ್ತಿ ಬರ್ತದೆ ಅಂತ ಅವ್ರ ಬಗ್ಗೆ ನಾವು ತಿಳ್ಕೊಂಡಿದ್ರಿಂದ. ಹಾಗಾಗಿ ಮಕ್ಕಳ ಮನಸ್ಸಿನಲ್ಲಿ ಶಂಕರಾಚಾರ್ಯರ ಪ್ರವೇಶವಾಗಲಿ, ಅಲ್ಲಿ ಅವರ ಪ್ರತಿಷ್ಠಾಪನೆ ಆಗಲಿ. ಈ ಶಂಕರಾಚಾರ್ಯ ಚರಿತೆ ಗ್ರಂಥದ ಮೂಲಕ ಎಲ್ಲಿಯಡ್ಕ ಮಹೇಶ್ ಈ ಒಂದು ಕೃತಿಯನ್ನು ರಚನೆ ಮಾಡಿದ್ದಾನೆ. ಆತ ಈಗ ಭಾರತದಲ್ಲಿಲ್ಲ, ಮಲೇಷ್ಯಾದಲ್ಲಿ ಕಾರ್ಯನಿಮಿತ್ತ ಮಲೇಷ್ಯಾದಲ್ಲಿದ್ದಾನೆ. ಆತನ ಪತ್ನಿ ಇವತ್ತಿಲ್ಲಿ ಆತನ ಪರವಾಗಿ ಭಾಗಿಯಾಗಿದ್ದಾಳೆ. ಅವರೆಲ್ಲ ಹೊಸ ತಲೆಮಾರು, ಹೊಸ ಹುಡುಗರು ಅವರೆಲ್ಲರೂ ಕೂಡ. ಅವರ ವೃತ್ತಿ ಈ ಮಹೇಶ್ ಇಲ್ಲಡ್ಕ ಮಹೇಶನ ವೃತ್ತಿ, ಆತ ಸಾಫ್ಟ್ವೇರ್ ಇಂಜಿನಿಯರ್, ಅದರಲ್ಲಿ ಮುಳುಗಿ ಹೇಳೋನು ಯಾವಾಗಲೂ. ಆದರೆ ಪ್ರವೃತ್ತಿ ಹೃದಯ ಏನು ಅಂದರೆ ಮಠ, ಗುರುಗಳು, ಶಂಕರಾಚಾರ್ಯರು, ಧರ್ಮ, ಸಂಸ್ಕೃತಿ. ನೀವು ಚಾತುರ್ಮಾಸ ಪ್ರಾರಂಭ ಆಗೋದಕ್ಕಿಂತ ಸ್ವಲ್ಪ ಮೊದಲು ಬಂದಿದ್ದರೆ ಒಂದೆರಡು ಶನಿವಾರ ಭಾನುವಾರಗಳು ಇಲ್ಲಿ ಭಾರೀ ಕೆಲಸ ನಡೆದಿತ್ತು. ಇಲ್ಲಿ ಏನೇನಾಯಿತು ಅಂತಲೇ ಗೊತ್ತಾಗಲಿಲ್ಲ ಅಂತ. ಅಷ್ಟು ಇಡೀ ಮಠವನ್ನು ಶುದ್ಧ ಮಾಡಿ ಅಪವರಣ ಮಾಡಿ, ಅಲ್ಲಿ ಬೇರೆ ಬೇರೆ ಶತಮಾನದಿಂದ ಒಂದೊಂದೇ ಎಲ್ಲೆಲ್ಲೋ ಇದ್ದಿರೋ ಸಾಮಾನುಗಳನ್ನೆಲ್ಲ ಬೇರೆ ಬೇರೆ ಕಡೆ ಜೋಡಿಸಿ ಮಾಡಿ, ಇದೆಲ್ಲ ಯಾರು ಮಾಡ್ತಾ ಇದ್ದಿದ್ದು ಅಂದರೆ, ಟೊಂಕ ಕಟ್ಟಿ ನಿಂತಿದ್ದು ಯಾರು ಅಂದರೆ ಇವರೇ, ಈ ಹೊಸ ಹುಡುಗರುಗಳು, ಈ ಇಂಜಿನಿಯರ್ಗಳು, ವೈದ್ಯರುಗಳು, ವಕೀಲರುಗಳು, ಇಂಥವರೇ ಎಲ್ಲ ಬಂದು ಆ ಕೆಲಸ ಮಾಡ್ತಾಯಿದ್ರು. ಇಲ್ಲಿ ನೋಡ್ಲಿಕ್ಕೆ ಒಂದು ಕಣ್ಣಿಗೆ ಹಬ್ಬದಾಗಿತ್ತು ಅಂತ. ಹಾಗಾಗಿ ತುಂಬ ಸಂತೋಷ ಆಗ್ತದೆ. ಶಂಕರಾಚಾರ್ಯರ ಬಗ್ಗೆ ಶ್ರೀರಂಕಲ್ ಈಶ್ವರ ಜೋಯಿಸರು ಪುಸ್ತಕ ಬರೆದಿದ್ದಾರೆ ಕೆಲವು ಸಮಯ ಹಿಂದೆ. ಅವರು ಭೀಷ್ಮ, ಇವತ್ತಿಲ್ಲ ಅವರು ನಮ್ಮ ಮಧ್ಯದಲ್ಲಿ. ಅವರು 80-90 ವರ್ಷ ವಯಸ್ಸಿಗೆ ಆ ಒಂದು ಕೃತಿ ಬರೆದಿದ್ರು. ಅದರ ಕಾಲ ಹೇಗೆ ಬಂದಿದೆ ಅಂದರೆ, 20-30 ವರ್ಷದ ನಮ್ಮ ಸಾಫ್ಟ್ವೇರ್ ಇಂಜಿನಿಯರ್ಗಳು ಶಂಕರಾಚಾರ್ಯರ ಬಗ್ಗೆ ಪುಸ್ತಕ ಬರೀತಾ ಇದ್ದಾರೆ ಇವತ್ತು. ಅಲ್ಲೇ ಆ ಕಡೆಗೆ ತಮ್ಮ ಪೂರ್ತಿ ಗಮನವನ್ನು ಇಟ್ಟಿದ್ದಾರೆ ಅಂತ. ಸಮಾಜಕ್ಕೆ ಇದು ತುಂಬ ಒಳಿತು ಎನ್ನುವುದನ್ನು ಭಾವಿಸ್ಕೊಂಡು, ಮತ್ತು ಈ ಹುಡುಗರಿಗೆ ಹತ್ತಿರ ಇರುವಂಥವ್ರು ಸ್ವಲ್ಪ ಅಂದರೆ ಈಗ 10-20 ವರ್ಷ ಅಲ್ಲ, 25-30 ವರ್ಷ ಅನ್ನೋ ರೀತಿಯವರು ಬರೆದ್ರೆ ಈ ಮಕ್ಕಳಿಗೆಲ್ಲ ಸಲ್ಲುತ್ತೆ, ಅದು ಛಾತ್ರರಿಗೆ ಅದು ಸೀದಾ ಹೋಗುತ್ತೆ, ಆ ವೇವಲೆಂತ್ ಹತ್ರ ಬರುತ್ತೆ ಅದು ಅನ್ನೋದನ್ನು ಭಾವಿಸ್ಕೊಂಡು ಎಲ್ಲಿಯಡ್ಕ ಮಹೇಶನಿಗೂ ಕೂಡ ಶುಭವನ್ನು ಹಾರೈಸ್ತೇವೆ. ಮತ್ತು ನೀವು ರಾಮಧ್ವನಿಯನ್ನು ಕೊನೆಯಲ್ಲಿ ಕೇಳಿದಿರಿ. ಆ ಧ್ವನಿ ಎಲ್ಲಿದು ಅಂದರೆ, ಅದು ಪೂರ್ವ ಸಮುದ್ರ ತೀರದ ಧ್ವನಿ. ಅದು ಕಲ್ಕತ್ತಾ. ಸತ್ಯಜಿತ್ ಕಳೆದ 3 ದಿನದಿಂದ ನಮ್ಮ ಜೊತೆಗೆ ಆತ ಇದ್ದಾನೆ. ರಾಮಕಥೆಯ ಗಾಯಕ ಸತ್ಯಜಿತ್ ಅಸಾಮಾನ್ಯ ಗಾಯಕ, ದೊಡ್ಡ ಒಂದು ದೈತ್ಯ ಪ್ರತಿಭೆ ಅದು ಹಿಂದೂಸ್ತಾನಿ ಸಂಗೀತದಲ್ಲಿ. ಆದರೆ ಆತನಿಗೆ ಎಂಥ ಸಮರ್ಪಣೆ ಅಂದರೆ, ರಾಮಕಥೆ ಅಂದರೆ ಎಲ್ಲ ಬಿಟ್ಟು ಓಡಿ ಬರೋದೆ ಅಂತ, ಎಲ್ಲವನ್ನು ಬಿಟ್ಟು. ನನಗೆ ಬೇರೆ ಜೀವನ ಬೇಡ, ನನಗೆ ಬೇರೆ ಕಡೆ ಹಾಡೋಕೆ ಇಷ್ಟ ಇಲ್ಲ ಅನ್ನುವ ಮಟ್ಟದ ಒಂದು ಸಮರ್ಪಣೆ ಆತನಿಗಿರುವಂಥದ್ದು ಸತ್ಯಜಿತ್. ಆತ ರಾಮಕಥೆಯಲ್ಲಿ ರಾಮಧೂನ್ ಹಾಡೋಕ್ಕೆ ಶುರು ಮಾಡಿದರೆ ಭಕ್ತಿ ಸಂಚಾರ ಇಡೀ ಒಂದು ಸಭಾಮಂಡಲದಲ್ಲಿ. ಯಾಕೆಂದರೆ ಆತನಿಗಿದೆ ಭಕ್ತಿ ಅಂತ, ಅದು ತುಂಬ ಮುಖ್ಯ ಅಂತ. ನಾವು ಇದೇ ವೇದಿಕೆಯಲ್ಲಿ ಹಿಂದೊಮ್ಮೆ ಹೇಳಿದ್ವಿ, ನಾವು ಕಂಠ ಚೆನ್ನಾಗಿದ್ದರೆ ಸಾಲದು, ಹೃದಯ ಚೆನ್ನಾಗಿರಬೇಕು ಅಂತ. ಅಂಥ ಗಾಯಕ ನಮ್ಮ ಹೃದಯದಲ್ಲಿ ಭಕ್ತಿ ಇದ್ದರೆ ಕಂಠದ ಮೂಲಕ ಪ್ರಪಂಚಕ್ಕೆ ಹರಿಯುತ್ತೆ ಅದು ಅಂತ. ತಾನೇ ತಾನಾಗಿ ಆ ಕಂಠ ಸಮಾಜದ ಮೇಲೆ ಕೆಲಸ ಮಾಡುತ್ತೆ. ಮನುಷ್ಯರ ಮನಸ್ಸುಗಳು ಬದಲಾಗ್ತವೆ ತನ್ನಷ್ಟಕ್ಕೆ. ಅವರು ಕೂಡ ಭಕ್ತಿ ಪ್ರವಾಹದಲ್ಲಿ ಹರಿದು ಹೋಗಲಿಕ್ಕೆ ಆರಂಭ ಮಾಡ್ತಾರೆ ಅಂತ. ಅಂಥ ಸತ್ಯಜಿತ್ ನಮ್ಮ ಜೊತೆಗೆ, ನಮ್ಮ ಮಧ್ಯೆ ಇವತ್ತು ಇದ್ದಾನೆ. ಆತನನ್ನು ಕೂಡ ಹರಿಸ್ತಾ ನಿಮಗೆಲ್ಲರಿಗೂ ಈ ಚಾತುರ್ಮಾಸ್ಯ ಶುಭವನ್ನೇ ತರಲಿ. ಹಾಗೆ ಅನ್ಕೋಬೇಡಿ ದೊಡ್ಡವರು. ಹೇಗೆ ಅಂದರೆ, ನಾನು ದೊಡ್ಡವನು ಅಂತ ಅನ್ಕೋಬೇಡಿ ಅಂತ. ಏನು ಅನ್ಕೋಬೇಡಿ ಅಂದರೆ, ಚಾತುರ್ಮಾಸ್ಯ ಅಂದರೆ ಛಾತ್ರರಿಗೆ ಮಾತ್ರ ಸಂಬಂಧಪಟ್ಟಿದ್ದು, ನಮಗಲ್ಲ ಅಂತ ಅನ್ಕೋಬೇಕಾಗಿಲ್ಲ. ಯಾಕೆಂದರೆ ಎಂದೆಂದಿಗೂ ಎಲ್ಲರೂ ವಿದ್ಯಾರ್ಥಿಗಳೇ ಅಂತ, ಎಲ್ಲರೂ ವಿದ್ಯಾರ್ಥಿಗಳೇ, ಕೊನೆಯವರೆಗೂ ವಿದ್ಯಾರ್ಥಿಗಳೇ. ಮತ್ತು ಎಲ್ಲರೂ ಮಕ್ಕಳೇ, ಪೀಠಕ್ಕಂತೂ ಎಲ್ಲರೂ ಮಕ್ಕಳೇ. ಹಾಗಾಗಿ ಬರೇ ಛಾತ್ರರು ಅಂದರೆ ಶಾಲೆಗೆ ಹೋಗ್ತಾ ಇರೋರು ಮಾತ್ರ ಅನ್ನೋ ಥರ ಇನ್ನು ಯೋಚನೆ ಮಾಡಬೇಕಾಗಿಲ್ಲ. ನೀವು ಎಲ್ಲಿಯವರೆಗೆ ನಿಮಗೆ ತಗೊಳ್ಳಲಿಕ್ಕಿದೆ, ಸ್ವೀಕರಿಸಲಿಕ್ಕಿದೆ, ಕಲೀಲಿಕ್ಕಿದೆ, ಎಲ್ಲಿವರೆಗೆ ನಿಮ್ಮ ಹೃದಯದ ಭಾಂಡೆ ತುಂಬಿಲ್ಲ, ಅಲ್ಲಿವರೆಗೂ ನಾವೆಲ್ಲರೂ ಕೂಡ ಛಾತ್ರರೇ ಅನ್ನೋದನ್ನು ನೆನಪಿಸಿಕೊಂಡು, ಕೊಟ್ಟ ಕೊನೆಯದಾಗಿ ಬೋಬಿ ಸಮಾಜವನ್ನು ಕೂಡ ಹರಿಸ್ತೇವೆ. ಆ ಸಮಾಜ ಇವತ್ತು ತನ್ನ ಸೇವೆಯನ್ನು ಮಾಡಲಿಕ್ಕೋಸ್ಕರವಾಗಿ ದೂರದ ಉತ್ತರ ಕನ್ನಡದಿಂದ ಇಲ್ಲಿಗೆ ಬಂದು ನಮ್ಮ ನಡುವೆ ಉಪಸ್ಥಿತವಾಗಿದೆ. ಬೋಬಿ ಸಮಾಜ, ಆ ಸಮಾಜ ಗುರುಪೀಠದ ಶಿಷ್ಯ ಸಮಾಜಗಳ ಪೈಕಿ ಒಂದು. ಅವರ ಮುಖ್ಯ ಕೆಲಸ ಏನಂದರೆ, ಗುರುಪೀಠವನ್ನು ಎತ್ತರಕ್ಕೆ ಎತ್ತಿ ಹಿಡಿಯೋದು ಅವ್ರ ಕೆಲಸ ಅಂತ. ಒಂದು ಕಾಲದಲ್ಲಿ ಈ ವಾಹನಗಳು ಇರಲಿಲ್ವಲ್ಲ, ಅವತ್ತಿನ ಕಾಲದಲ್ಲಿ ಮೇನೆಗಳ ಮೇಲೆ ಗುರುಪೀಠ ಸಂಚಾರ ಮಾಡ್ತಾ ಇದ್ದಿದ್ದು, ಗುರುಗಳು ಸಂಚಾರ ಮಾಡ್ತಾ ಇದ್ದಿದ್ದು. ಆ ಮೇನೆಗಳನ್ನು ಹೊರುವವರು ಬೋಬಿಗಳು
ಆ ಕಾಲದಲ್ಲಿ ಗುರುಗಳನ್ನು ಹೊತ್ತವರು ಅಂತ, ಗುರುಪೀಠವನ್ನು ಹೆಗಲ ಮೇಲೆ ಇಟ್ಕೊಂಡವರು, ತಲೆ ಮೇಲೆ ಇಟ್ಕೊಂಡವರು ಅಂತ. ಅಂಥ ಭವ್ಯ ಸಮಾಜಕ್ಕೂ ಕೂಡ ಮನಃಪೂರ್ವಕವಾದ ಶುಭಾಶೀರ್ವಾದಗಳನ್ನು ಹೇಳ್ತೇವೆ. ಎಲ್ಲರಿಗೂ, ನಿಮಗೆಲ್ಲರಿಗೂ ಚಾತ್ರ ಚಾತ್ರ ಮನಸ್ಯ ಶುಭವನ್ನೇ ತರಲಿ, ಎಲ್ರಿಗೂ ಒಳಿತಾಗಲಿ ಅಂತ ಪುಣ್ಯ ಆಗ್ತದೆ. ಹರೇ ರಾಮ.